ರಾತ್ರಿಯ ಸಮಯದಲ್ಲಿ ನಾವು ಅಪೊಸ್ತಲರ ಕೃತ್ಯದ 3ನೇ ಭಾಗದ ಅಂದ್ರೆ 3ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್. ಈಗ 3ನೇ ಅಭ್ಯಾಸ, ಮೊದಲನೇ ಅಭ್ಯಾಸ, 2ನೇ ಅಭ್ಯಾಸದಲ್ಲಿ ನಾವು ಅನೇಕ ವಿಷಯಗಳನ್ನ ಕಂಡುಕೊಂಡಿದ್ದೇವೆ. ಯಾವ ರೀತಿಯಾಗಿ ಸ್ವಾಮಿ ಪರಲೋಕಾರೋಹಣವಾದ್ರು, ಆಮೇಲೆ ತಮ್ಮ ಶಿಷ್ಯರಿಗೆ ಕೊಟ್ಟಂತಹ ಆಜ್ಞೆ ಏನಾಗಿತ್ತು, ಆಮೇಲೆ 12 ಜನ ಶಿಷ್ಯರು ತಿರುಗಿ ಸ್ಥಾಪಿಸಲ್ಪಡಬೇಕಾದ್ರೆ ಒಬ್ಬ ಶಿಷ್ಯನ ಅವಶ್ಯಕತೆ ಇತ್ತು, ಅದನ್ನ ಅವರು ಆರಿಸಿಕೊಂಡ್ರು ಎಂಬುದಾಗಿಯೂ ಸಹ ನಾವು ಮೊದಲನೇ ಅಭ್ಯಾಸದಲ್ಲಿ ನೋಡಿದ್ದೀವಿ. 2ನೇ ಅಭ್ಯಾಸಕ್ಕೆ ನಾವು ಬಂದಾಗ ಯಾವ ರೀತಿಯಾಗಿ ಪಂಚಾಶತ್ತಮ ದಿವಸದಲ್ಲಿ ಪವಿತ್ರಾತ್ಮನು ಈ ಲೋಕಕ್ಕೆ ಕಳಿಸಲ್ಪಟ್ಟನು. ಆಗ ಪೇತ್ರನು ಪ್ರಸಂಗಿಸಿದಂಥ ಚಿಕ್ಕ ಸಂದೇಶ, ಆದ್ರೆ ಪವಿತ್ರಾತ್ಮನ ಬಲವಾದಂತ ಕಾರ್ಯದ ಮೂಲಕವಾಗಿ 3000 ಜನರು ರಕ್ಷಣೆ ಹೊಂದಿದ್ರು. ಅಷ್ಟೇ ಅಲ್ಲದೆ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು. ಎಂಥ ಒಂದು ಅದ್ಭುತ! 3000 ಜನರು ಒಂದು ಪ್ರಸಂಗ ಕೇಳಿದಾಗ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಮಾಡಿಸಿಕೊಂಡಂತ ಈ ಅದ್ಭುತವಾದಂತ ಕಾರ್ಯವನ್ನು ಪವಿತ್ರಾತ್ಮನು ನಡೆಸಿಕೊಟ್ಟನು, ತೋರಿಸಿಕೊಟ್ಟನು ಎಂಬುದನ್ನು ಸಹ ನಾವು ನೋಡಿದ್ದೇವೆ ಕಳೆದ ಸಾರಿ. ಈ ರೀತಿಯಾಗಿ ಆದಿಸಭೆ, ಫಸ್ಟ್ ಚರ್ಚ್ ವಾಸ್ ಎಸ್ಟಾಬ್ಲಿಷ್ಡ್, ಅದು ಸ್ಥಾಪಿಸಲ್ಪಟ್ಟಿತು ಎಂಬುದಾಗಿಯೂ ಸಹ ನಾವು ಕಳೆದ ಸಾರಿ ಅಭ್ಯಾಸ ಮಾಡಿ ತಿಳ್ಕೊಂಡಿದ್ದೀವಿ. ಇವತ್ತು ನಾವು ಅಭ್ಯಾಸ ಮುಂದುವರಿಸುವ ಹಾಗೆ 3ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಅನೇಕ ವಿಷಯಗಳನ್ನ ಓದಿದ್ದೇವೆ. 1 to 26, 1ರಿಂದ 26 ವಚನಗಳಲ್ಲಿ ಬರತಕ್ಕಂತಹ ಅಭ್ಯಾಸ ಇವತ್ತು ನಮ್ಮ ಸತ್ಯವೇದದ ಅಭ್ಯಾಸದ ಭಾಗವಾಗಿದೆ. ಈ ರೀತಿಯಾಗಿ ದೇವರ ಕಾರ್ಯಗಳು, ಪವಿತ್ರಾತ್ಮನ ಕಾರ್ಯಗಳು ಎಷ್ಟು ಅದ್ಭುತವಾದ ರೀತಿಯಲ್ಲಿ ನಡೀತಾ ಇದ್ವು ಎಂಬುದನ್ನ ನಾವು ಗಮನಿಸ್ತಾ ಇದ್ದೇವೆ. Acts of the Holy Spirit, Acts of the Apostles is also the Acts of the Holy Spirit. ಯಾಕಂದ್ರೆ ಪವಿತ್ರಾತ್ಮನು ಈ ಲೋಕಕ್ಕೆ ಕಳಿಸಲ್ಪಟ್ಟಂತ ಕಾರಣ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನ ಆತನು ಮಾಡ್ತಾ ಹೋದನು. ಯೇಸು ಸ್ವಾಮಿಯವರು ಇದ್ದಾಗ ಅದನ್ನು ಮಾಡಿದ್ರು ಮತ್ತು ಆ ಕೆಲಸವನ್ನ ಪವಿತ್ರಾತ್ಮನು ತನ್ನನ್ನು ನಂಬಿದಂತಹ ಜನರ ಮೂಲಕವಾಗಿ ಮಾಡ್ತಾ ಹೋದನು ಎಂಬುದು ನಮಗೆ ತಿಳಿದು ಬರುವಂತಹ ಒಂದು ವಿಷಯ. ಈ ಹೊತ್ತು ನಾವು 3ನೇ ಅಧ್ಯಾಯಕ್ಕೆ ಓದಿದಂತಹ ಅನೇಕ ವಚನಗಳಲ್ಲಿ 3 ಭಾಗಗಳನ್ನ ನಾವು ನೋಡ್ತೇವೆ. 3 parts. ನೆನಪಿಟ್ಕೊಳ್ರಿ, ಈಸಿ ಟು ಅಂಡರ್ಸ್ಟ್ಯಾಂಡ್. ಮೊದಲೇ ಭಾಗದಲ್ಲಿ ಹುಟ್ಟುಕುಂಟನ ವಾಸಿಯಾಗುವಂತಹ ಒಂದು ಸನ್ನಿವೇಶ ನಮ್ಮ ಕಣ್ಣು ಮುಂದೆ ಇರಲಿ. 2ನೇ ಭಾಗ ಸುವಾರ್ತೆ ಸಾರಲ್ಪಟ್ಟಿತು, ಅದನ್ನ ಪೇತ್ರನು ವಿವರಿಸಿದನು. ನೇರವಾಗಿ ಸುವಾರ್ತೆ ಸಾರಿ ಬಿಡ್ಲಿಲ್ಲ, ಆದ್ರೆ ಅದರ ವಿವರಣೆಯನ್ನು ಮಾಡಿದನು ಎಂಬುದಾಗಿ ನಾವು 2ನೇ ಒಂದು ಅಂಶದಾಗಿ ಕಂಡುಕೊಳ್ಳೋಣ. 3ನೇ ಒಂದು ಅಂಶ ಅಥವಾ ಪಾಯಿಂಟ್ ಅದ್ಯಾವುದಂತಂದ್ರೆ ಅದರ ಮೂಲಕವಾಗಿ ಉಂಟಾದಂತಹ ಒಂದು ಬೋಧನೆ ಅಥವಾ ಒಂದು ಪ್ರೋತ್ಸಾಹ ಯಾವ ರೀತಿಯಾಗಿ ಉಂಟಾಯಿತು. ಹುಟ್ಟುಕೊಂಟನ ಸ್ವಸ್ಥತೆ, ಸುವಾರ್ತೆಯ ಸಾರೋಣ, ಅದರ ವಿವರಣೆ ಮತ್ತು ಅದರ ಮೂಲಕವಾಗಿ ಉಂಟಾದಂತ ಪ್ರೋತ್ಸಾಹ, ಸುಂದರವಾದಂತ ವಿವರವನ್ನ ಈಗ ಈ 3ನೇ ಅಧ್ಯಾಯ ನಮಗೆ ತಿಳಿಸ್ಕೊಡ್ತದೆ. ಆದ ಕಾರಣ ನಾವು ಈ ಪುಸ್ತಕದ ಅಭ್ಯಾಸ ಮಾಡ್ತಾ ಇದ್ದೇವೆ. ನೆನಪಿಟ್ಕೊಡ್ರಿ, ಬಹಳ ಅವಶ್ಯವಾದಂತ ಅಂಶಗಳನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೇನೆ. ಸಹೋದರಿಗಾಗಲೇ ಹೇಳಿದಂತೆ ಲಕ್ಷ್ಯಪೂರ್ವಕವಾಗಿ ನಿಮ್ಮ ಸತ್ಯವೇದಗಳನ್ನ ಗಮನಿಸ್ರಿ, ತಿಳ್ಕೊಳ್ರಿ, ಮರಿಬೇಡ್ರಿ. ಆಗ ನಿಮಗೆ ಅದರ ಒಂದು ರಿಯಾಲಿಟಿ, ಸತ್ಯತೆ ಏನು ಎಂಬುದು ಕಂಡು ಬರ್ತದೆ. ಸತ್ಯವೇದ ಅಂತಂದ್ರೆ ಇಟ್ಸ್ ಅ ಲಿವಿಂಗ್ ವರ್ಡ್ ಆಫ್ ಗಾಡ್. ಅದು ಜೀವಿಸುವಂತ ದೇವರ ವಾಕ್ಯವಾಗಿದೆ. ಅದನ್ನು ಓದುವಾಗ ನಮಗ ಅದರಲ್ಲಿರ್ತಕ್ಕಂತಹ ಜೀವನವನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿಯಾಗಿ ಇವತ್ತು ಸಹ ಅನೇಕ ವಿಷಯಗಳು ನಮ್ಮ ಮುಂದಿವೆ. ಈ 3 ಭಾಗಗಳಲ್ಲಿ ಅವುಗಳನ್ನ ಅಭ್ಯಾಸ ಮಾಡೋಣ. ಮೊದಲನೇ ಭಾಗಕ್ಕೆ ನಾವು ಬರುವಾಗ ಮಧ್ಯಾಹ್ನದ ಸಮಯ. ಆಗಿನ ಕಾಲದಲ್ಲಿ ಪೇತ್ರ ಮತ್ತು ಯೋಹಾನರು
ಆ ಒಂದು ದೇವಾಲಯಕ್ಕೆ ಯಾಕೆ ಹೋದ್ರು ಎಂಬಂತಹ ಒಂದು ಪ್ರಶ್ನೆ ನಿಮಗೆ ಬರಬಹುದು ಅಥವಾ ಬಂದಿರಬಹುದು ಈಗಾಗಲೇ. ಯಾಕಂದ್ರೆ ಸಭೆಯ ಸ್ಥಾಪನೆ ಆಯ್ತು ಅಂತ ಹೇಳಿ ನೀವು ಹೇಳಿದ್ರಿ, ಆದ್ರೆ ಈಗ ದೇವಾಲಯಕ್ಕೆ ಯಾಕೆ ಹೋದ್ರಿ ಇವರು ಎಂಬಂತಹ ಒಂದು ಪ್ರಶ್ನೆ ನಿಮಗೆ ಬಂದಿರಬಹುದು. ಇದು ಒಂದು ಆರಂಭದ ಸಮಯ. ಎಷ್ಟೋ ಸಲ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಇಟ್ಸ್ ಅ ಟೈಮ್ ಆಫ್ ಟ್ರಾನ್ಸಿಷನ್. ಟ್ರಾನ್ಸಿಷನ್ ಅಂತಂದ್ರೆ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಮುಟ್ಬೇಕಾದ್ರೆ ಆ ನಡುವಿನ ಸಮಯ ಏನಂತಾರೆ ಅದಕ್ಕೆ ಅಂತಂದ್ರೆ ಇಟ್ಸ್ ಅ ಟೈಮ್ ಆಫ್ ಟ್ರಾನ್ಸಿಷನ್ ಅಥವಾ ಟ್ರಾನ್ಸ್ಫರ್ ಅಥವಾ ಚೇಂಜ್. ಈ ಎಲ್ಲಾ ವಿಷಯಗಳನ್ನ ನಾವು ನಮ್ಮ ಮುಂದೆ ನಮಗೆ ಬರ್ತವೆ. ಆದ ಕಾರಣ ದೇವಾಲಯ ಮತ್ತು ಸಭೆ, ಕ್ರೈಸ್ತ ಸಭೆ, ಈ ಎರಡು ವಿಷಯಗಳು ನಮ್ಮ ಮುಂದಿರುವಾಗ ಈ ಒಂದು ಬದಲಾವಣೆ ಯಾವ ರೀತಿಯಾಗಿ ಆಯಿತು, ದೇವಾಲಯದಿಂದ ನಿಜವಾದಂತ ಕ್ರೈಸ್ತ ಸಭೆಗೆ ಯಾವ ರೀತಿಯಾಗಿ ಬದಲಾವಣೆ ಆಯಿತು. ನಾನು ಕಳೆದ ಸಾರಿ ನಿಮ್ಗೆ ಹೇಳಿದ್ದೇನೆ, ಆಲಯದ ಮಹತ್ವ ಅದರ ಕಟ್ಟಡದಲ್ಲಿಲ್ಲ. ಅದಕ್ಕಾಗಿಯೇ ಸಭೆ ಅಂತಂದ್ರೆ ಕ್ರಿಸ್ತನನ್ನ ನಂಬಿದಂತಹ ಜನರ ಗುಂಪು. ಅದು ಎಲ್ಲಿಯೂ ಆರಾಧನೆ ಮಾಡಲಿಕ್ಕೆ ಸಾಧ್ಯವಿದೆ. ನಾಟ್ ನೆಸೆಸರ್ಲಿ ಇನ್ ದ ಬ್ಯೂಟಿಫುಲ್ ಮ್ಯಾಗ್ನಿಫಿಸೆಂಟ್ ಬಿಲ್ಡಿಂಗ್, ಆದರೆ ನಾವು ವಿಶ್ವಾಸದಿಂದ ಐಕ್ಯತೆಯಿಂದ ಒಟ್ಟಾಗಿ ಸೇರಿ ಬರುವಾಗ ದೇವರನ್ನ ಎಲ್ಲಿಯೂ ಆರಾಧಿಸಬಹುದು. ಒಂದು ಗಿಡದ ಕೆಳಗೆ ಕುಂತು ಆರಾಧಿಸಬಹುದು. ಯಾವುದೇ ಸ್ಥಳದಲ್ಲಿ ನಾವು ಆರಾಧನೆ ಮಾಡಲಿಕ್ಕೆ ನಮಗೆ ಅವಕಾಶವಿದೆ. ಇವತ್ತು ನಮ್ಗೆ ದೇವಾಲಯವಿಲ್ಲ, ಕಟ್ಟಡ ಇಲ್ಲ, ಆದ ಕಾರಣ ನಮ್ಗೆ ಆರಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅನ್ನುವಂತಹ ಒಂದು ಪ್ರಸಂಗನೇ ಇಲ್ಲ. ಆದ ಕಾರಣ ಇಲ್ಲಿ ಈ ಒಂದು ವಿಷಯ ನಮಗ ತಿಳಿಸಲ್ಪಟ್ಟಿದೆ. ಈ ಟೈಮ್ ಆಫ್ ಟ್ರಾನ್ಸಿಷನ್, ಬದಲಾವಣೆಯ ಒಂದು ಅಥವಾ ಮುಂದಿನ ಹಂತದ ಒಂದು ಸಮಯ ಯಾವ ರೀತಿಯಾಗಿ ಅಲ್ಲಿ ಇತ್ತು. ಅವ್ರು ಹೋದ್ರು, ಪೇತ್ರ ಯೋಹಾನರು ದೇವಾಲಯಕ್ಕೆ ಹೋದ್ರು. ಅದು ಅಲ್ಲಿ ಏನಾಗ್ತಿರ್ತದೆ, ದೇವರ ಆರಾಧನೆ ಆಗ್ತಿರ್ತದೆ. ಅದು ಮಧ್ಯಾಹ್ನದ ಸಮಯ, ಪ್ರಾರ್ಥನೆ ಮಾಡ್ಬೇಕಂತೇಳಿ ಅವ್ರು ಹೋದ್ರು ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋದ್ರು ಅಂತೂ ಸಹ ಹೇಳಲಾಗಿದೆ. ಹೀಗಿರುವಾಗ ಅಲ್ಲಿ ಒಬ್ಬ ಹುಟ್ಟು ಕುಂಟ ಅಂತ ಹೇಳಿ ಅವನ ಬಗ್ಗೆ ಹೇಳಲಾಗಿದೆ. ಹುಟ್ಟು ಕುಂಟ ಅಂತಂದ್ರೆ ಅವನ ಸ್ಥಿತಿ ಹೇಗಿರ್ಬಹುದು, ಹೌ ಡಿಫಾರ್ಮ್ಡ್ ಹಿ ಮಸ್ಟ್ ಬಿ. ಅಂದ್ರೆ ಅವನಿಗೆ ಕಾಲಿದ್ರೂ ಅದು ನಡ್ಲಿಕ್ಕೆ ಬರುದಿಲ್ಲ, ಅಥವಾ ಕಾಲ್ ಚಿಕ್ಕದಾಗಿರ್ಬಹುದು, ಅಥವಾ ಏನು ಯಾವದ್ದು ಅಂತ ಹೇಳಿ ಅದ್ರ ವಿವರಣೆ ಇಲ್ಲ. ಆದ್ರೆ ಅವನ ಕಾಲುಗಳಿಗೆ ಬಲ ಇರಲಿಲ್ಲ, ಹರಡುಗಳಿಗೆ ಬಲ ಇರಲಿಲ್ಲ ಎಂಬ ವಿಷಯವನ್ನ ಮುಂದೆ ನಾವು ಕಾಣ್ತೇವೆ. ಈ ರೀತಿಯಾಗಿ ಹುಟ್ಟಿದಂದಿನಿಂದ ಅವನು ನಡಿಲಿಕ್ಕೆ ಆಗ್ಲೇ ಇಲ್ಲ ಅವನು ಅಂತ ಹೇಳಿ ಅವನ ಬಗ್ಗೆ ಹೇಳಲಾಗಿದೆ. ಅಂದ್ರೆ ಅವನ ಪರಿಸ್ಥಿತಿ ಹೌ ಡಿಪೆಂಡೆಂಟ್ ಹಿ ವಾಸ್, ಬೇರೆಯವ್ರ ಮೇಲೆ ಆತುಕೊಂಡಂತ ಒಬ್ಬ ವ್ಯಕ್ತಿ ಆಗಿದ್ದ. ನಡಿಲಿಕ್ಕೆ ಬರ್ತಾ ಇರಲಿಲ್ಲ. ಜನರು ಅವನ್ನ ಎತ್ಕೊಂಡು ಬಂದು ಅಲ್ಲಿ ಕೂಡಿಸಿದ್ರು ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಮತ್ತೆ ಅವನ ಕೆಲಸ ಏನಾಗಿತ್ತು ಅಂತಂದ್ರೆ ಭಿಕ್ಷೆ ಬಿಡೋದು. ಈಗಿನ ಕಾಲದಲ್ಲಿ ಅದನ್ನು ಸಹ ಎಷ್ಟೋ ನೋಡ್ತೇವೆ ನಾವು, ಈ ಎಲ್ಲಾ ವಿಷಯಗಳನ್ನ. ಆಗಿನ ಕಾಲದಲ್ಲಿ ಸಹ ಈ ವಿಷಯ ಇದು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಇಂಥ ವ್ಯಕ್ತಿಯನ್ನ ಜನರು ನೋಡಿದಾಗ ಕನಿಕರ ಪಟ್ಟು ಹಣ ಕೊಡ್ತಿದ್ರನ್ರಿ ಅಥವಾ ಏನೋ ಕೊಡ್ತಿದ್ರು, ಅದನ್ನ ಅವನು ಇಟ್ಕೊಂಡು ಅದರಿಂದ ಅವನ ಉಪಜೀವನ ನಡೀತಿರ್ಬೇಕು ಅಂತ ಅನಿಸ್ತದೆ ಈ ಒಂದು ಸನ್ನಿವೇಶದಲ್ಲಿ. ಯಾಕಂದ್ರೆ ಅವನ ವಿಷಯವಾಗಿ ಏನ್ ನೋಡ್ತೀವಿ ಅಂತಂದ್ರೆ, ಅವರು ದೇವಾಲಯಕ್ಕೆ ಮಧ್ಯಾಹ್ನ ಪ್ರಾರ್ಥನೆ ಮಾಡೋದಕ್ಕೆ ಬಂದಾಗ 2ನೇ ವಚನ ಹೇಳ್ತದೆ, ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದ್ರು. ನೋಡ್ರಿ, ಇವರಲ್ಲಿ ಹೋಗೋದಕ್ಕ ಆ ಕುಂಟನ ಹೊತ್ಕೊಂಡು ಬರೋದಕ್ಕೆ ಇದೇನಾಯ್ತು ಅಂತಂದ್ರೆ ಸಾಟಿ ಆಯ್ತು. ಒಂದ್ ವೇಳೆ ಪೇತ್ರ ಯೋಹಾನರು ಒಳಗೆ ಹೋಗ್ಬಿಟ್ಟಿದ್ರೆ ದಿಸ್ ಪರ್ಸನ್ ವುಡ್ ಹ್ಯಾವ್ ಬಿನ್ ಮಿಸ್ಡ್. ಅವನ್ ಭೇಟಿ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೆ ದೇವರ ಕಾರ್ಯಗಳು ಯಾವ ರೀತಿಯಾಗಿ ಇರ್ತವೆ ಎಂಬುದರ ತಿಳುವಳಿಕೆ ನಮ್ಗ ಇರ್ಬೇಕು. ವಿ ಮಸ್ಟ್ ಆಲ್ವೇಸ್ ಬಿ ಅವೇರ್ ಹೌ ಗಾಡ್ ವರ್ಕ್ಸ್ ಹಿಸ್ ವೇಸ್ ಇನ್ ಹಿಸ್ ಓನ್. ಅವನು ತನ್ನದೇ ಆದ ರೀತಿಯಲ್ಲಿ ಮಾಡ್ತಿರ್ತಾನೆ. ನಾವು ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ. ವಿ ಕ್ಯಾನಾಟ್ ಇಮ್ಯಾಜಿನ್. ನೋಡ್ರಿ, ಒಂದ್ ಸ್ವಲ್ಪ ಸಮಯ ತಪ್ಪು ಹೋಗಿದ್ರೆ, ಈ ಹುಟ್ಟುಕುಂಟನ ಹೊತ್ಕೊಂಡು ಬಂದವರು ಸ್ವಲ್ಪ ಲೇಟ್ ಆಗಿ ಬಂದಿದ್ರೆ ದೇ ವುಡ್ ಹ್ಯಾವ್ ಮಿಸ್ಡ್ ಔಟ್ ದ ಒಕೇಶನ್. ಪೇತ್ರ ಯೋಹಾನರು ಒಳಗೆ ಹೋಗ್ಬಿಡ್ತಿದ್ರು, ಪ್ರಾರ್ಥನೆ ಮಾಡೋದಕ್ಕೆ ಅವರು ತೊಡಗಿ ಬಿಡ್ತಿದ್ರು. ಆಗ ಈ ಹುಟ್ಟುಕೊಂಟನನ್ನ ಅವ್ರು ಭೇಟಿ ಆಗ್ತಿದ್ರು ಇಲ್ಲೋ ಗೊತ್ತಿಲ್ಲ. ಬಿಕಾಸ್ ಇಟ್ ವಾಸ್ ಎ ರೂಟೀನ್. ಅದೊಂದು ದಿನಾಲೂ ಅವ್ನು ಮಾಡ್ತಾ ಇದ್ದ ಅಂತಲ್ಲಿ. ಅಂದ್ರೆ ಈ ಒಂದು
ಒಂದು ಸಂದರ್ಭ ಅವಕಾಶ ತಿರುಗಿ ಸಿಕ್ತಿತ್ತಲ್ಲೋ ಗೊತ್ತಿಲ್ಲ. ಆದ್ರೆ ದೇವರು ಈ ಒಂದು ಸಂದರ್ಭವನ್ನ ಆ ಹುಟ್ಟು ಕುಂಟನ ಜೀವನದಲ್ಲಿ ಒದಗಿಸಿಕೊಟ್ಟನು ಅಂತ ಹೇಳಿ ನಾವು ಹೇಳ್ಬೋದು. ಆದ ಕಾರಣ ದೇವರು ಎಲ್ಲರನ್ನ ಸ್ವಸ್ಥ ಮಾಡುವುದಕ್ಕಾಗಿ ಮನಸ್ಸಿದೆ ದೇವರಿಗೆ. ಆದ್ರೆ ಅದರನ್ನ ನಾವು ಯಾವ ರೀತಿಯಾಗಿ ಅದನ್ನ ನಾವು ನಮ್ಮದನ್ನಾಗಿ ಮಾಡ್ಕೊಳ್ಬೇಕು ಎಂಬುದನ್ನ ಮುಂದಿನ ಭಾಗದಿಂದ ನಾವು ಅರ್ಥ ತಿಳ್ಕೊಂಡು ಮುಂದೇನಾಯ್ತು ಅಂತಂದ್ರೆ ಎರಡನೇ ವಚನ ಮುಂದುವರಿಸೋಣ. ದೇವಾಲಯದೊಳಕ್ಕೆ ಹೊತ್ತುಕೊಂಡು ಬಂದ್ರು. ದೇವಾಲಯಕ್ಕೆ ಹೋಗುವುದರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ಸುಂದರ ದ್ವಾರ ಎಂಬ ಬಾಗಿಲಿನಲ್ಲಿ ದಿನಾಲು ಕೂಡಿಸ್ತಿದ್ರು. ಇಟ್ ವಾಸ್ ಎ ರೂಟೀನ್. ಅದು ಪ್ರಾಕ್ಟೀಸ್ ಆಗ್ಬಿಟ್ಟಿತ್ತು ಅವನಿಗೆ. ಅವನು ಹೊತ್ಕೊಂಡ್ ಬರ್ತಿದ್ರು. ಅಲ್ಲಿ ಒಂದು ದ್ವಾರ ಇತ್ತು. ಅದರ ಹೆಸರು ಏನಂತಂದ್ರೆ ಸುಂದರ ದ್ವಾರ. ಇಂಗ್ಲಿಷ್ ನಲ್ಲಿ ಅದಕ್ಕೆ ಬಹಳ ಒಳ್ಳೆಯ ಒಂದು ಅರ್ಥ ಬರ್ತದೆ. ಬ್ಯೂಟಿಫುಲ್ ಗೇಟ್ ಅಂತ ಹೇಳಿ ಅದಕ್ಕೆ ಹೆಸರಿತ್ತಂತ. ಅಂದ್ರೆ ಅದ್ ಗೇಟು ಸುಂದರ ಇತ್ತು ಗೊತ್ತಿಲ್ಲ, ಆದ್ರೆ ಹೆಸರು ಮಾತ್ರ ಹೀಗಿದೆ. ಈ ರೀತಿಯಾಗಿ ಆ ಸುಂದರ ದ್ವಾರದಲ್ಲಿ ಈ ಹುಟ್ಟು ಕುಂಟನನ್ನ ಅವ್ರು ಕೂಡಿಸ್ತಿದ್ರು ಅಂತ ಹೇಳಿ ನಮ್ಗೆ ಅಲ್ಲಿ ಕಂಡು ಬರ್ತದೆ. ಅಂದ್ರೆ ಎಷ್ಟು ವಿರೋಧಾಭಾಸ. ದ್ವಾರದಿಂದ ಸುಂದರ ಅಂತ ಹೇಳಿ ಕರೆಸಲ್ಪಡ್ತದೆ, ಆದ್ರೆ ಅಲ್ಲಿ ಕುಳಿತುಕೊಂಡಂತ ವ್ಯಕ್ತಿ ಹೇಗಿದ್ದ ಅಂತ ಹೇಳಿ ನೀವು ವಿಚಾರ ಮಾಡಿದ್ರೆ ಅವನ ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತು ಎಂಬುದಾಗಿ ನಾವು ಅಲ್ಲಿ ಕಾಣ್ತೇವೆ. ಹೀಗಿರುವಾಗ ಅವನೇನಾಯ್ತು ಅಂತಂದ್ರೆ ಅವನು ದೇವಾಲಯದೊಳಗೆ ಹೋಗುತ್ತಿರುವ ನೋಡ್ರಿ, ಅದೇ ಸಂದರ್ಭದಲ್ಲಿ ಅಂದ್ರೆ ಪೇತ್ರ ಯೋಹಾನರು ಹೋಗ್ತಾ ಇದ್ರು. ಅವಾಗ ಇವನು ಅವ್ರನ್ನ ಹಿಡಿದು ಏನ್ ಹೇಳ್ತಾನೆ ನೋಡ್ರಿ. ಹಿಡಿದ್ಬಿಟ್ಟ ಅಂತಂದ್ರೆ ಈ ಸ್ಟಾರ್ಟೆಡ್ ಟಾಕಿಂಗ್ ಟು ದಮ್. ಅವನು ಏನ್ ಮಾಡ್ದ ಅಂತಂದ್ರೆ, ಅವನು ದೇವಾಲಯದೊಳಗೆ ಹೋಗುತ್ತಿರೋ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ರು ಅವನನ್ನ ದೃಷ್ಟಿಸಿ ನೋಡಿದ್ರು ಅಂತ ಹೇಳಿ. ನೋಡ್ರಿ, ಎಷ್ಟು ವಿಶೇಷವಾದಂತ ರೀತಿಯಲ್ಲಿ ಈ ಘಟನೆ ನಡೀತಾ ಇದೆ. ಅವನು ಕೇಳ್ತಾ ಇದ್ದಾನೆ ಭಿಕ್ಷೆ, ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ, ಭಿಕ್ಷೆ ಕೊಡುವುದರ ಬದಲು ಅವನ ದೃಷ್ಟಿಸಿ ನೋಡ್ತಾ ಇದ್ದಾರೆ. ಅಂದ್ರೆ ಎಷ್ಟು ಒಂದು ವಿಶೇಷವಾದಂತ ರೀತಿಯಲ್ಲಿ ಕೆಲಸ ನಡೀತಾ ಇದೆ ಎಂಬುದು ನಮಗೆ ಇಲ್ಲಿ ತಿಳಿದು ಬರ್ತದೆ. ಆಗ ಅವನನ್ನು ದೃಷ್ಟಿಸಿ ನೋಡಿದ್ಮೇಲೆ ಏನಾಯ್ತು ಅಂತ ಹೇಳಿ ನಮಗ ಇಲ್ಲಿ ಬರ್ದದ ನೋಡ್ರಿ. ದೃಷ್ಟಿಸಿ ನೋಡ ಪೇತ್ರನು ನಮ್ಮನ್ನು ನೋಡು ಅಂದನು. ದೃಷ್ಟಿಸಿ ನೋಡ್ತಾರೆ, ಆಮೇಲೆ ಮಾತಾಡ್ತಾರೆ. ಕೊಡುವುದಿಲ್ಲ ಅವ್ರ ಕಡೆ. ಅವ್ರು ಕೊಡುವಂತಹ ವಿಚಾರ ಅಲ್ಲಿ ಏನ್ ಕಾಣೋದಿಲ್ಲ. ಅದಕ್ಕೆ ಅವರು ಹೇಳ್ತಾರೆ ಅದನ್ನು ಸಹ ಇಲ್ಲಿ ಮುಂದಿನ ಮಾತುಗಳಲ್ಲಿ. ಈಗ ಮುಂದಿನ ಒಂದು ಮಾತು ಅವ್ರದ್ದು ಏನಾಗಿತ್ತು ಅಂತಂದ್ರೆ, ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದ್ರೂ ದೊರಕೀತೆಂದು ನಿರೀಕ್ಷಿಸಿದನು. ಯಾರು? ಹುಟ್ಟುಕುಂಟ. ನೋಡ್ರಿ, ಇಂಥ ಒಂದು ಸಂದರ್ಭ ಅವಕಾಶ ಅಲ್ಲಿ ಒದಗಿ ಬಂದಾಗ ಪೇತ್ರ ಹೇಳ್ತಾ ಇದ್ದಾನೆ, ನಮ್ಮನ್ನ ದೃಷ್ಟಿಸಿ ನೋಡು ಅಂತೇಳಿ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಯೇಸು ಸ್ವಾಮಿಯನ್ನ ದೃಷ್ಟಿಸಿ ನೋಡು ಅಂತೇಳಿ ಇನ್ ಅದರ್ ವರ್ಡ್ಸ್ ಹೇಳ್ತಾ ಇದ್ದಾನೆ. ಆದ್ರೆ ಅದನ್ನು ನೇರವಾಗಿ ಬರ್ದಿಲ್ಲ. ಆದ್ರೆ ಮುಂದೆ ಏನಾಗ್ತದೆ ನೋಡೋಣ. ಈಗ ನಮ್ಮನ್ನ ದೃಷ್ಟಿಸಿ ನೋಡು ಅಂತ ಲಕ್ಷ್ಯ ಹೇಳಿದಾಗ ಅವನು ಏನಾದರೂ ದೊರಕೀತೆಂದು ನಿರೀಕ್ಷಿಸಿ ಅವರನ್ನ ಲಕ್ಷ್ಯವಿಟ್ಟು ನೋಡಿದನು ಅಂತ. ನೋಡ್ರಿ, ಹುಟ್ಟುಕುಂಟನ ಒಂದು ನಂಬಿಕೆಯಲ್ಲಿ ನಮಗ ಕಂಡು ಬರ್ತದೆ. ಹೌ ಫೇತ್ ವಾಸ್ ವರ್ಕಿಂಗ್ ಇನ್ ಹಿಮ್. ಅವ್ರು ಹೇಳ್ತಾರೆ, ಆದ್ರೆ ಕೊಡುವಂತಹ ವಿಚಾರ ಅವರಲ್ಲಿ ಇಲ್ಲ. ಆದ್ರೂ ಕೂಡ ಹುಟ್ಟುಕುಂಟ ಅವರ ಮಾತಿಗೆ ಬೆಲೆ ಕೊಟ್ಟು ಅದನ್ನ ನಂಬ್ತಾನೆ. ನಂಬಿ ಅವನೇನ್ ಮಾಡ್ದ ಅಂತಂದ್ರೆ ಲಕ್ಷ್ಯವಿಟ್ಟು ಅವ್ರನ್ನ ನೋಡ್ತಾನೆ ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಯೇಸು ಸ್ವಾಮಿಯವರು ಸಹ ಎಷ್ಟೋ ಸಲ ಹೇಳ್ತಾ ಇದ್ರು ತಮ್ಮ ಶಿಷ್ಯರಿಗೆ, ಈ ಭಾಗದ ಆಳವಾಗಿ ನೀವು ಇದನ್ನ ಬಲೆ ಹಾಕಿರಾಗ ನಿಮ್ಗೆ ಮೀನುಗಳು ಸಿಗ್ತವೆ ಅಂತ ಹೇಳಿ. ಆದ್ರೆ ನಿಜವಾಗಿ ಅವರ ಒಂದು ಅನುಭವ ಏನಾಗಿರ್ತಿತ್ತು ಅವಾಗ? ಇಡೀ ರಾತ್ರಿ ಎಲ್ಲ ಪರಿಶ್ರಮ ಪಡ್ತಿದ್ರು, ಒಂದು ಚಿಕ್ಕ ಮೀನು ಸಹ ಸಿಗ್ತಿರ್ಲಿಲ್ಲ ಅವ್ರಿಗೆ. ಇಂತಹ ಸ್ಥಿತಿಯಲ್ಲಿರುವಾಗಲೂ ಸಹ ಯೇಸು ಸ್ವಾಮಿ ಅವರಿಗೆ ಆಳವಾದ ಸ್ಥಳದಲ್ಲಿ ಬಲೆಯನ್ನು ಹಾಕ್ರಿ ಎಂಬುದಾಗಿ ಹೇಳಿದಾಗ ಅವರು ಹಾಕ್ತಿದ್ರು. ಹಾಕಿದಾಗ ಅದ್ಭುತಗಳು ನಡೆಯುತ್ತಿದ್ದವು ಎಂಬುದು ನಿಮ್ಮೆಲ್ಲರಿಗೆ ತಿಳಿದಂತ ಮಾತು. ಅದೇ ರೀತಿಯಾಗಿ ಇಲ್ಲಿ ಲಕ್ಷ್ಯವಿಟ್ಟು ಅವನು ನೋಡ್ತಾ ಇದ್ದಾನೆ. ಪೇತ್ರ ಹೇಳ್ತಾನೆ, ನಮ್ಮನ್ನ ದೃಷ್ಟಿಸಿ ನೋಡು. ಆಗ ಅವನು ಲಕ್ಷ್ಯವಿಟ್ಟು ನೋಡ್ತಾನೆ ಅಂತ. ಅಂದ್ರೆ ನಂಬಿಕೆಯಿಂದ ಅವರನ್ನ ಅವನು ದೃಷ್ಟಿಸಿ ನೋಡ್ತಾ ಇದ್ದಾನೆ ಎಂಬುದಾಗಿ ಇಲ್ಲಿ ನಮಗೆ ಸ್ಪಷ್ಟವಾದಂತಹ ವಿವರಣೆ ಇದೆ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನೀನೇನೋ ನಮ್ಗೆ ಕೊಡು ಅಂತ ಕೇಳ್ತಾ ಇದ್ದಿ, ಆದ್ರೆ ನಮ್ ಕಡೆ ಕೊಡ್ಲಿಕ್ಕೆ ಬೆಳ್ಳಿನೂ ಇಲ್ಲ, ಬಂಗಾರನೂ ಇಲ್ಲ. ಅಂದ್ರೆ ಲೋಕದ ವಿಷಯಗಳು ನಮ್ ಕಡೆ ಇಲ್ಲ. ಆದರೆ ನನ್ನಲ್ಲಿರುವುದನ್ನ ನಿನಗೆ ಕೊಡ್ತೇನೆ. ನೋಡಿ, ಎಷ್ಟು ಸ್ಪಷ್ಟವಾದಂತ ಸುವಾರ್ತೆಯ ಒಂದು ಸಂದೇಶ ಇಲ್ಲಿದೆ. ನೇರವಾಗಿ ಹೇಳ್ತಾ ಇದ್ದಾನೆ, ನನ್ನಲ್ಲಿ ಏನಿದೆ
ಅದನ್ನ ನಾನು ನಿನಗೆ ಕೊಡ್ತೇನೆ. ನನ್ನಲ್ಲಿರುವಂತಹದ್ದೇನು ಎಂಬುದನ್ನ ಇಲ್ಲಿ ಅವನು ಹೇಳ್ತಾನೆ ಮುಂದಿನ ಮಾತಿನಲ್ಲಿ. ನಜರೇತಿನ ಯೇಸುವಿನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂಬುದಾಗಿ ಇಲ್ಲಿ ಆತನು ಹೇಳಿಬಿಟ್ಟ. ಪೇತ್ರನು ಎಷ್ಟು ಸುಂದರವಾದ ರೀತಿಯಲ್ಲಿ ಸುವಾರ್ತೆಯನ್ನ ಅಲ್ಲಿ ಆ ಹುಟ್ಟುಕುಂಟನಿಗೆ ಸಾರ್ತಾ ಇದ್ದಾನೆ. ಹುಟ್ಟುಕುಂಟ ಕೇಳ್ತಾ ಇದ್ದಾನೆ ಭಿಕ್ಷೆ, ಆದ್ರೆ ಇವನು ಹೇಳ್ತಾ ಇದ್ದಾನೆ ನನ್ನ ಕಡೆ ಭಿಕ್ಷೆ ಕೊಡೋದಕ್ಕಾಗಿ ಬೆಳ್ಳಿನೂ ಇಲ್ಲ ಬಂಗಾರ ಇದ್ದಾನೆ. ಆ ಯೇಸು ಸ್ವಾಮಿ ಹೆಸರಿನಲ್ಲಿಯೇ ನಿನಗೆ ಸ್ವಸ್ಥತೆಯನ್ನ ನಾನು ಕೊಡ್ತೇನೆ. ಅದೇನಂತಂದ್ರೆ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂಬುದಾಗಿ ಅವನಿಗೆ ಹೇಳ್ಬಿಟ್ಟ. ನೋಡ್ರಿ, ಅವನಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಯಾರ್ದಾಗಿತ್ತು ಅಂತಂದ್ರೆ ಯೇಸು ಸ್ವಾಮಿಯ ಶಕ್ತಿ ಆಗಿತ್ತು. ನೇರವಾಗಿ ಹೇಳ್ತಾನೆ, ನನ್ನಲ್ಲಿರ್ತಕ್ಕಂಥ ಶಕ್ತಿಯಿಂದ ನಿನಗೆ ಎದ್ದು ನಡೆದಾಡು ಅಂತೇಳಿ ಹೇಳುದಿಲ್ಲ. ಪೇತ್ರನು ನಾನು ನನ್ನಲ್ಲಿರ್ತಕ್ಕಂಥ ಶಕ್ತಿಯಿಂದ ನೀನು ಎದ್ದು ನಡೆದಾಡು ಅಂತ ಹೇಳಲಿಲ್ಲ. ಅವನು ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನಜರೇತಿನ ಯೇಸುವಿನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಳುಗಳಿಗೂ ಬಲ ಬಂತು ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಬರೆದದ್ದನ್ನ ನಾವು ಓದ್ತೇವೆ. ನೋಡ್ರಿ, ಎಷ್ಟು ವಿಶೇಷವಾದಂತ ಘಟನೆಗಳು ಇಲ್ಲಿ ನಡೀತಾ ಇವೆ. ಅದೇನಂತಂದ್ರೆ ಸ್ವಸ್ಥತೆ, ಹುಟ್ಟುಕುಂಟನಿಗೆ ಹುಟ್ಟಿದಂದಿನಿಂದಲೂ ನಡೆಯಲಿಕ್ಕೆ ಬರದಂಥ, ಬೇರೆಯವರ ಮೇಲೆ ಆತುಕೊಂಡಂತ ವ್ಯಕ್ತಿಯ ಜೀವನದಲ್ಲಿ ಇವತ್ತು ಏನ್ ಸಿಕ್ತವನಿಗೆ ಅಂತಂದ್ರೆ ನಡೆದಾಡುವಂತಹ ಶಕ್ತಿ ಸಿಕ್ತು ಎಂಬುದಾಗಿ ಅಲ್ಲಿ ನಮಗ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಆಗ ಅವನೇನ್ ಮಾಡ್ದ ಅಂತಂದ್ರೆ ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು ಅಂತ ಅಂದ್ರೆ ಹಿಸ್ ಎಕ್ಸ್ಪೀರಿಯನ್ಸ್ ವಾಸ್ ಸಮಥಿಂಗ್ ಯುನೀಕ್ ಅಂತ ಹೇಳ್ಬೋದು. ಅದು ಒಂದು ಅಪ್ರಮೇಯವಾದಂತಹ ಒಂದು ಅನುಭವ ಅಂತ ಹೇಳ್ಬೋದು. ಯಾಕಂದ್ರೆ ಅವನು ಹುಟ್ಟಿದಿಂದ ನಡೆದೇ ಇಲ್ಲ ಅವನು. ಆದ್ರೆ ಈಗ ಯೇಸು ಸ್ವಾಮಿಯ ಹೆಸರಿನಲ್ಲಿ ನಡೆದಾಡು ಎಂಬುದಾಗಿ ಹೇಳಿದಾಗ ಅವನು ನಂಬಿ ನಡೆದಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಗ ಅವನು ಮಾಡಿದ್ದೇನಂತಂದ್ರೆ ನಡೆದು ಹಾರಿದನು ಎಂಬುದಾಗಿ, ಅಂದ್ರೆ ಈ ಸ್ಟಾರ್ಟೆಡ್ ಜಂಪಿಂಗ್. ಆತನು ಜಿಗಿದನು ಮತ್ತು ನಡೆದಾಡಿದನು ಎಂಬುದಾಗಿ, ಹಾರುತ್ತಾ ದೇವರನ್ನ ಕೊಂಡಾಡಿದನು ಎಂಬುದಾಗಿ. ನೋಡ್ರಿ, ಎಷ್ಟು ಅದ್ಭುತವಾದಂತಹ ವಿಷಯಗಳು ಅವನಿಂದ ಬರ್ತಾ ಇವೆ. ಕೇವಲ ನಡೆಯುವುದಷ್ಟೇ ಅಲ್ಲ, ಆದ್ರೆ ಅದಕ್ಕಿಂತ ಎಷ್ಟೋ ಹೆಚ್ಚಾದಂತಹ ವಿಷಯಗಳು ಇಲ್ಲಿ ಅವನಲ್ಲಿ ಕಾಣ್ತಾ ಇವೆ. ಅವೇನಂತಂದ್ರೆ ಅವನು ಹಾರಿದನು, ನಿಂತನು, ನಡೆದಾಡಿದನು, ಇವನ್ಕಿ ಮೂರಾದು. ಆಮೇಲೆ ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡಿದನು. ನೋಡ್ರಿ, ಹಾಗೆ ಅಲ್ಲ, ನಡೆಯುತ್ತಾ ಹಾರುತ್ತಾ ದೇವರನ್ನ ಕೊಂಡಾಡಿದನು ಎಂಬುದಾಗಿ ಅವನ ವಿಷಯವಾಗಿ ನಾವು ಓದುವಾಗ ಅವನಲ್ಲಿ ಉಂಟಾದಂತ ಒಂದು ಹರ್ಷ ಅಥವಾ ಸಂತೋಷ ಅದು ಎಷ್ಟು ಅದ್ಭುತವಾಗಿರಬೇಕು ಅಂತ ಹೇಳಿ ಇದರಿಂದ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಅವನು ಹೃದಯ ತುಂಬಿ ತುಳುಕಿದವನಾಗಿ ಅವನು ಯೇಸು ಸ್ವಾಮಿಯನ್ನ ಸ್ತುತಿಸುತ್ತಾ ಕೊಂಡಾಡುತ್ತಾ ಎಲ್ಲಿ ಹೋದ ಅದು ಸಹ ಇಲ್ಲಿ ಬರ್ತದೆ. ಅವನು ಎಲ್ಲಿರ್ತಿದ್ದ? ದಿನಾಲು ಸುಂದರ ದ್ವಾರದಲ್ಲಿ ಹೊರಗಡೆ ಇರ್ತಿದ್ದ, ದೇವಾಲಯದ ಒಳಗಡೆ ಹೋಗ್ತಿರ್ಲಿಲ್ಲ ಅವನು ಎಂಬುದಾಗಿ ಸ್ಪಷ್ಟವಾಗಿ ಬರ್ತದೆ. ಆದ್ರೆ ಈಗ ಅವನಿಗೆ ಕಾಲು ಹರಡುಗಳಿಗೆ ಬಲ ಬಂದು ಎದ್ದು ನಿಂತು ಹಾರಿ ದೇವರನ್ನ ಕೊಂಡಾಡ್ಲಿಕ್ಕೆ ಶುರು ಮಾಡಿದಾಗ ಅವನ ಸ್ಥಿತಿ ಏನಾಯ್ತು ಎಂಬುದಾಗಿಯೂ ಸಹ ಇಲ್ಲಿ ಹೇಳಲಾಗಿದೆ. ನೋಡಿ, ಅವನು ನಡೆಯುತ್ತಾ ದೇವರನ್ನು ಕೊಂಡಾಡ್ತಾ ಇರೋದನ್ನ ಮುಂದೆ ಎಲ್ಲಿ ಹೋದ? ದೇವಾಲಯದೊಳಗೆ ಹೋದನು, ಅವರ ಜೊತೆಯಲ್ಲೇ ದೇವಾಲಯದೊಳಗೆ ಹೋದನು ಅಂತೇಳಿ 8ನೇ ವಚನದ ಮಧ್ಯಭಾಗ ಹೇಳ್ತದ ನಮ್ಗೆ. ನೋಡಿ, ಎಷ್ಟು ವಿಶೇಷವಾದಂತ ಕಾರ್ಯ ಈ ಹುಟ್ಟುಕುಂಟನ ಜೀವನದಲ್ಲಿ ಆಯ್ತು ಎಂಬುದಾಗಿ. ದೇವಾಲಯದ ಒಳಗೆ ಹೋಗ್ಲಿಕ್ಕೆ ಅವನಿಗೆ ಆಗ್ತಿರ್ಲಿಲ್ಲ. ಅವಕಾಶ ಇತ್ತು, ಆದ್ರೆ ಆಗ್ತಿರ್ಲಿಲ್ಲ. ಜನರು ಏನ್ ಮಾಡ್ತಿದ್ರು, ಅವನ ಒಳಗ್ ಕರ್ಕೊಂಡು ಹೋಗ್ತಿರ್ಲಿಲ್ಲ. ದೇವ್ರ ವಾಕ್ಯ ಕೇಳಬಾಪ, ದೇವ್ರನ್ನ ಕೊಂಡಾಡಬಾ, ಪ್ರಾರ್ಥನೆ ಮಾಡ್ಬಾ ಅಂತ ಹೇಳಿ ಅದು ಯಾರು ಹೇಳಿದ್ದು ನಮ್ಗೆ ಕಂಡು ಬರುದಿಲ್ಲ. ಆದ್ರೆ ಅವನ್ ಎಲ್ಲಿ ಬಿಡ್ತಿದ್ರು ಅವರು? ನೀನು ಭಿಕ್ಷೆ ಬಿಡೋದಕ್ಕೆ ಯೋಗ್ಯ, ನೀನ್ ಇಲ್ಲೇ ಕುಂತು ಬಿಡು ಅಂತೇಳಿ ಸುಂದರ ದ್ವಾರದಲ್ಲೇ ಬಿಟ್ಟು ಹೋಗ್ಬಿಡ್ತಿದ್ರು. ಆದ್ರೆ ಈ ಹೊತ್ತು ಯೇಸು ಸ್ವಾಮಿಯ ಹೆಸರಿನಲ್ಲಿ ಅವನಿಗೆ ಸ್ವಸ್ಥತೆ ಉಂಟಾದಾಗ ಅವನ್ ಏನ್ ಮಾಡ್ದ ಅಂತಂದ್ರೆ ಅವರ ಜೊತೆಯಲ್ಲಿ ನಡೆದು ಹಾರಿ ದೇವರನ್ನ ಕೊಂಡಾಡುತ್ತಾ ಒಳಗಡೆ ಹೋಗಿ ದೇವರನ್ನ ಆರಾಧಿಸುವಂಥದ್ದು ಮತ್ತು ದೇವರ ವಾಕ್ಯ ಕೇಳುವಂತ
ನೇರವಾದಂತಹ ಒಂದು ವಿಷಯವನ್ನ ತನ್ನ ಜೀವನದಲ್ಲಿ ಕಂಡುಕೊಂಡನು ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ನಮಗ 9ನೇ ವಚನ ತಿಳಿಸ್ತದೆ. ಈ ರೀತಿಯಾಗಿ ಮತ್ತೇನಾಯ್ತು ಅಲ್ಲಿ ಅಂತ ಹೇಳಿದ್ರೆ ನೋಡುವಾಗ, ಅಲ್ಲಿ ದೇವಾಲಯಕ್ಕೆ ಬಂದಂತಹ ಜನರಿಗೆ ಬಹಳ ಆಶ್ಚರ್ಯ ಆಯ್ತು. ಇವನ್ಯಾರು ಇವನು? ದಿನಾಲು ಭಿಕ್ಷೆ ಬಿಡೋದಕ್ಕೆ ಕುಳಿತಿದ್ದ ಸುಂದರ ದ್ವಾರದಲ್ಲಿ ಇವನು ಒಳಗ್ ಬಂದ್ಬಿಟ್ಟಾನಲ್ಲ, ಏನಿದು ಅಂತ ಹೇಳಿ ಜನರೆಲ್ಲರೂ ನೋಡಿ ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಲ್ಲಿ ಕೂತು ಭಿಕ್ಷಾ ಬಿಡುತ್ತಿದ್ದವನೆಂದು ಗುರುತು ಹಿಡಿದ್ರು. ಸೊ ಹಿ ವಾಸ್ ರೆಕಗ್ನೈಸ್ಡ್ ಆಸ್ ಅ ಬೆಗರ್. ಆದರೆ ಈಗ ಹಿ ಇಸ್ ನೋ ಮೋರ್ ಬೆಗರ್. ಯಾವಾಗ ಯೇಸು ಸ್ವಾಮಿಯ ಕೂಡ ಅವನ ಒಂದು ಅವನಿಗೆ ಸ್ವಸ್ಥತೆ ಯೇಸು ಸ್ವಾಮಿಯ ಮೂಲಕವಾಗಿ ಸಿಕ್ತು, ಅವಾಗ ಅವನು ಭಿಕ್ಷಕನಾಗಿ ಅಲ್ಲಿ ಕಂಡು ಬರುವುದಿಲ್ಲ. ಅವನಿಗೆ ಸಂಭವಿಸಿದ್ದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದ್ರು ಅಂತ. ನೋಡ್ರಿ, ಎಷ್ಟು ವಿಶೇಷವಾದಂತ ಸಂಗತಿಗಳನ್ನ ದೇವಾಲಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ವಿಷಯಗಳು ಎಷ್ಟು ಅದ್ಭುತವಾಗಿವೆ. ಆ ಜನರೆಲ್ಲ ವಿಚಾರ ಮಾಡಿದ್ರು, ಇವ ಇಲ್ಲಿ ಹಿಂಗ 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 ಎಲ್ಲ ವಿಚಾರ ಬಂದು ಹೋಗ್ತ ಅವ್ರಿಗೆ. ನಾ ಹೇಳುದಿಲ್ಲ, ಅದನ್ನ ಸಮಯ ಇಲ್ಲ ಅಂತ. ಆದರೆ ಅವ್ರಿಗೆ ಬಹಳ ವಿಸ್ಮಯ, ಬೆರಗಾದ್ರು, ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರು ಎಂಬುದಾಗಿ ಅವರ ವಿಷಯವಾಗಿ ಇಲ್ಲಿ ಸ್ಪಷ್ಟವಾಗಿ ಬರ್ತದೆ. ಆದ ಕಾರಣ ಜನರ ಒಂದು ಪ್ರತಿಕ್ರಿಯೆ ಏನಾಗಿತ್ತು ಅದು ಸಹ ಇಲ್ಲಿ ನಮಗ ತಿಳಿದು ಬರ್ತದೆ. ನೋಡ್ರಿ, ಎಷ್ಟು ಗುಂಪುಗಳ ಜನರಿದ್ದಾರೆ ನಮಗೆ. ಮೊದಲನೇದಾಗಿ ಪೇತ್ರ ಯೋಹಾನರು ಬರ್ತಾರೆ. ಆಮೇಲೆ ಎರಡನೇದಾಗಿ ಹುಟ್ಟು ಕುಂಟ ನಮ್ಮ ಮುಂದೆ ಬರ್ತಾನೆ. ಮೂರನೇದಾಗಿ ಅಲ್ಲಿ ಆಲಯಕ್ಕೆ ಬಂದಂತಹ ಜನರ ಗುಂಪು. ಈ ಮೂರು ಗುಂಪುಗಳ ಜನರ ವಿಷಯವಾಗಿ ನಾವು ಸ್ಪಷ್ಟವಾದಂತಹ ಚಿತ್ರವನ್ನ ಕಂಡುಕೊಂಡಿದ್ದೇವೆ. ನೆನಪಿಡ್ಲಿಕ್ಕೆ ಬಹಳ ಈಸಿ. ನೆನಪಿಟ್ಕೊಳ್ರಿ, ನಿಮಗೆ ದೇವರ ವಾಕ್ಯ ಬಹಳಷ್ಟು ಆಸಕ್ತಿ ತರುವಂತಹ ಒಂದು ಸಂಗತಿ ಆಗಿರುತ್ತದೆ. ಆದ ಕಾರಣ ಇಲ್ಲಿ ಮೂರು ಗುಂಪಿನ ಜನರಲ್ಲಿ ಆದಂತಹ ಅದ್ಭುತಗಳನ್ನ ನಾವು ನೋಡುವಾಗ ಮೂರನೇ ಗುಂಪಿನ ಜನರಿಗೆ ಬಹಳ ಬೆರಗಾಯ್ತು ಅಂತ ಹೇಳಿ ಅಲ್ಲಿ ಹೇಳಲಾಗಿದೆ. ಆಗ ಅವರ ಈ ಒಂದು ಅವಕಾಶವನ್ನ ಪಡ್ಕೊಂಡಂತ ಪೇತ್ರ ಸುಮ್ಮನೆ ಕುಳಿತುಕೊಳ್ಳಿಲ್ಲ. ಹೀಲಿಂಗ್ ವಾಸ್ ನಾಟ್ ದ ಅಲ್ಟಿಮೇಟ್ ಫಾರ್ ಹಿಮ್. ಅಂದ್ರೆ ಸ್ವಸ್ಥ ಮಾಡಿ ಬಿಡುದು ಅಷ್ಟೇ ಅವನ ಒಂದು ಕೆಲಸ ಆಗಿರ್ಲಿಲ್ಲ. ಅವನ ಕೆಲಸ ಏನಾಗಿತ್ತಂತಂದ್ರೆ ಸ್ವಾರ್ಥೆಯನ್ನ ಮುಂದರಿಸಿಕೊಂಡು ಹೋಗುವುದು ಅವನ ಕೆಲಸ ಆಗಿತ್ತು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ನಾವು ಕೂಡ ಸ್ವಸ್ಥರಾಗಿದ್ದೇವೆ, ಆದ್ರೆ ಅದೇ ದಟ್ ಈಸ್ ನಾಟ್ ದ ಅಲ್ಟಿಮೇಟ್ ಅಂತ ಹೇಳಿದ್ರಲ್ಲ. ಅಂದ್ರೆ ಅದೇ ಒಂದು ಕೊನೆ ಅಲ್ಲ. ಆದ್ರೆ ಸುವಾರ್ತೆ, ನಮಗೆ ಸಿಕ್ಕಂತ ಸುವಾರ್ತೆಯನ್ನ, ಯೇಸು ಸ್ವಾಮಿಯಿಂದ ನಮಗೆ ಸಿಕ್ಕಂತ ರಕ್ಷಣೆ ಸುವಾರ್ತೆಯನ್ನ ನಾವು ಮುಂದರಿಸಿಕೊಂಡು ಹೋಗ್ಬೇಕು. ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಆಫ್ ಅಸ್. ಪೇತ್ರ ಅದನ್ನೇ ಮಾಡ್ತಾನೆ. ನೋಡ್ರಿ, ಇಲ್ಲಿ ಏನ್ ಹೇಳ್ತಾನೆ 11ನೇ ವಚನಕ್ಕೆ ಬರುವಾಗ, ಆಗ ಪೇತ್ರ ಯೋಹಾನರನ್ನು ಹಿಡ್ಕೊಂಡೇ ಇರುವಾಗ ಆಶ್ಚರ್ಯ ಪಡುತ್ತಿರುವ ಜನರೆಲ್ಲರೂ ಅವನ ಬಳಿಗೆ ಸೊಲೊಮೋನನೆಂಬ ಹೆಸರುಳ್ಳ ಮಂಟಪಕ್ಕೆ ಗುಂಪು ಗುಂಪಾಗಿ ಓಡಿ ಬಂದ್ರು ಅಂತೇಳಿ. ಸೊ ಹಿ ಬಿಕೇಮ್ ಎ ಕ್ರೌಡ್ ಪುಲರ್ ಅಂತ ಹೇಳಿ ಹೇಳ್ಬಹುದು. ಅಂತಂದ್ರೆ ಅವನು ಜನರನ್ನ ಆಕರ್ಷಿಸ್ಬಿಟ್ಟ. ಒಳಗಡೆ ಜನ ಅವನ ಬಗ್ಗೆ ವಿಚಾರ ಮಾಡ್ತಾ ಬಂದ್ಬಿಟ್ರು ಒಳಗಡೆ. ಸೊಲೊಮೋನನ ಮಂಟಪ ಎಂಬಂತ ಸ್ಥಳ, ದೇವಾಲಯಗಳಿಂದ ಒಂದು ಭಾಗ, ಅಲ್ಲಿ ಅವರೆಲ್ಲರೂ ಗುಂಪಾಗಿ ಬಂದ್ಬಿಟ್ರು. ಸೊ ಹಿ ವಾಸ್ ಕ್ರೌಡ್ ಪುಲರ್ ಅಂತ ಹೇಳಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಇದೊಂದು ಒಳ್ಳೆಯ ಒಂದು ಅವಕಾಶ. ಯಾಕಂದ್ರೆ ಪೇತ್ರ ವಾಸ್ ರೆಡಿ ಟು ಶೇರ್ ದ ಗಾಸ್ಪಲ್. ಅದಕ್ಕೆ ಅವನು ಇಂಥ ಒಂದು ಅವಕಾಶನೇ ನೋಡ್ತಾ ಇದ್ದ. ಯಾಕಂದ್ರೆ 3,000 ಜನರಿಗೆ ಅವಾಗ ರಕ್ಷಣೆ ಹೊಂದಿದಂತ ಒಂದು ಅನುಭವ ಗೊತ್ತದಲ್ಲ ನಿಮ್ಗೆ. ಇಟ್ ವಾಸ್ ಅ ವೆರಿ ಬಿಗ್ ಕ್ರೌಡ್. ಆದ್ರೆ ಹಂಗ್ ನೋಡಿದ್ರೆ ಈ ದೇವಾಲಯದಲ್ಲಿರ್ತಕ್ಕಂಥ ಗುಂಪುಗಳು ಏನಾಗಿದ್ದು, ಸಣ್ಣ ಸಣ್ಣ ಗುಂಪುಗಳಾಗಿದ್ದು. ಬಟ್ ಹಿ ವಾಸ್ ಆಲ್ಸೋ ಕನ್ಸರ್ನ್ಡ್ ಅಬೌಟ್ ದಟ್. ಅಂದ್ರೆ ಕೇವಲ ದೊಡ್ಡ ಗುಂಪಿಗೆ ಸ್ವಾರ್ಥೆಯನ್ನು ಸಾರುವಂತವನು ಅಷ್ಟೇ ಅಲ್ಲ, ಆದ್ರೆ ಒಂದು ಸಣ್ಣ ಗುಂಪಿಗೂ ಸಹ ಸ್ವಾರ್ಥೆ ಸಾರುವಂತವನು ಯಾರಾಗಿದ್ರು ಅಂತಂದ್ರೆ ಪೇತ್ರನು ಅಂತ ಹೇಳಿ ಇಲ್ಲಿ ನಮಗ ತಿಳಿದು ಬರ್ತದೆ. ಆಗೇನಾಯ್ತು ಅಂತ ಹೇಳಿದ್ರೆ, ಸಲ್ಮೋನನೆಂಬ ಹೆಸರುಳ್ಳ ಮಂಟಪಕ್ಕೆ ಗುಂಪು ಗುಂಪಾಗಿ ಓಡಿ ಬಂದ್ರು. ಪೇತ್ರನು ಇದನ್ನು ನೋಡಿ ಜನರಿಗೆ, ಇಸ್ರಾಯೇಲ್ ಜನರೇ, ನೀವು ಯಾಕೆ ಇದಕ್ಕೆ ಆಶ್ಚರ್ಯ ಪಡುತ್ತೀರಿ? ನೀವು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡುವುದೇನು? ನಾವು ಸ್ವಂತ ಶಕ್ತಿಯಿಂದಾಗಲಿ ದೇವ ಭಕ್ತಿಯಿಂದಾಗಲಿ ಇದನ್ನು ನಡೆಯುವಂತೆ ಮಾಡಿದೆವೆಂದು ಭಾವಿಸಬೇಡಿರಿ ಎಂಬುದಾಗಿ ಆತನು ಹೇಳ್ಬಿಟ್ಟ. ಹಿ ಈಸ್ ಅವೇ ಫ್ರಮ್ ದ ಕ್ರೆಡಿಟ್. ಆ ಒಂದು ಏನು ಮನ್ನಣೆ ಅಥವಾ ಒಂದು ಗೌರವ ಅಥವಾ ಮಾನ್ಯತೆ ಅನ್ನುವಂಥದ್ದೇನಿತ್ತು, ಅದನ್ನ ಪೇತ್ರನು ತೆಗೆದುಕೊಳ್ಳಿಲ್ಲ. ಹೌದಪ್ಪ, ಪೇತ್ರನು ಇಂಥ ಕುಂಟನನ್ನು ಸ್ವಸ್ಥ ಮಾಡಿದ ಎನ್ನುವುದು ಅವನಿಗೆ ಬೇಡಾಗಿತ್ತು. ಅದಕ್ಕಾಗಿ ಅವನೇನ್ ಹೇಳ್ತಾನೆ, ನಾವು ಮಾಡಿದೆವು ಅಥವಾ ಕೂಡ ನಮ್ಮನ್ನು ನೋಡಿದ ಅಂತ ಹೇಳಿ ಆತು ಅಂತ ಹೇಳಿ ನೀವು ತಿಳ್ಕೊಳ್ಬೇಡ್ರಿ. ನಮಗದು
ನಮ್ಮಿಂದ ಆಗ್ಲಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ಆದ ಕಾರಣ ನಮ್ಮ ಜೀವನದಲ್ಲಿ ಯಾವಾಗಲೂ ವಿ ಶುಡ್ ಗಿವ್ ಆನರ್ ಟು ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತರಿಗೆ ಮಾನ, ಮಹಿಮೆ, ಗೌರವ ಸಲ್ಲಿಸೋರಾಗಿರ್ಬೇಕು. ಏನೇ ಆಗಲಿ ಅದು, ಎವ್ರಿಥಿಂಗ್ ಬಿಲಾಂಗ್ಸ್ ಟು ಹಿಮ್. ಅದು ನಮಗ್ ಸಂಬಂಧಿಸಿದ್ದಲ್ಲ, ಅದು ದೇವರಿಗೆ, ಯೇಸು ಸ್ವಾಮಿಗೆ ಸಂಬಂಧಿಸಿದ್ದು ಎಂಬುದನ್ನ ಪೇತ್ರನು ಇಲ್ಲಿ ತೋರಿಸ್ತಾ ಇದ್ದಾನೆ, ಎತ್ತಿ ತೋರಿಸ್ತಾ ಇದ್ದಾನೆ. ಆಗ ಅವನು ಹೇಳ್ತಾನೆ ನೋಡ್ರಿ, ಈಗ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾನೆ. ನಾ ಹೇಳ್ದಲ್ಲಿ 3 ಭಾಗ ಅಂತ ಹೇಳಿ, ಮೊದಲನೇದಾಗಿ ಸುವಾರ್ತೆ ಸಾರಿದ, ಎರಡನೇದಾಗಿ ಅದರ ವಿವರಣೆ ಕೊಡ್ತಾನೆ. ಈಗ ಅದರ ವಿವರಣೆ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ಲಕ್ಷ್ಯ ಕೊಟ್ಟು ಕೇಳ್ರಿ. ಸ್ವಾರ್ಥ ಅಂತಂದ್ರೆ ಬರೇ ನೀವು ಒಂದೆರಡು ಅಂಶಗಳಂತ ಅಷ್ಟೇ ತಿಳ್ಕೊಬೇಡ್ರಿ. ದೇರ್ ಇಸ್ ಸೋ ಮಚ್ ಆಫ್ ಎಕ್ಸ್ಪ್ಲನೇಷನ್ ಇಸ್ ದೇರ್ ಇನ್ ದ ಗಾಸ್ಪಲ್ ಆಲ್ಸೋ. ಅದನ್ನ ನಾವು ತಿಳ್ಕೊಂಡಿರ್ಬೇಕಾದದ್ದು ಬಹಳ ಅವಶ್ಯ. ಆದ ಕಾರಣ ದೇವರ ವಾಕ್ಯದಲ್ಲಿ ಈ ಹೊತ್ತಿನ ಈ 3ನೇ ಅಧ್ಯಾಯದಲ್ಲಿ ಅದರ ವಿವರಣೆಯನ್ನ ಪೇತ್ರನು ಅಲ್ಲಿದ್ದಂತ ಜನರಿಗೆ ಮತ್ತು ಕೇಳುವಂತಹ ನಮಗೆ, ಓದುವಂತಹ ಎಲ್ಲರಿಗೆ ಅದನ್ನ ಕೊಡುವಂತವನಾಗಿದ್ದಾನೆ. ಏನ್ ಹೇಳ್ತಾನೆ ನೋಡ್ರಿ, ಇಸ್ರಾಯೇಲ್ ಜನರೇ, ನೀವು ಯಾಕೆ ಅದಕ್ಕೆ ಆಶ್ಚರ್ಯ ಪಡ್ತೀರಿ? ನೀವು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡುವುದೇನು? ನಾವು ಸ್ವಂತ ಶಕ್ತಿಯಿಂದಾಗ್ಲಿ ದೇವ ಭಯಭಕ್ತಿಯಿಂದಾಗ್ಲಿ ಇದನ್ನು ನಡೆಯುವಂತೆ ಮಾಡಿದೀವಿ ಎಂದು ಭಾವಿಸಬೇಡ್ರಿ. ಬಿಟ್ಬಿಡ್ರಿ ಅದನ್ನ. ವಿ ಆರ್ ಅವೇ ಫ್ರಮ್ ಇಟ್. ನಾವಿಲ್ಲೇ ಇಲ್ಲ ಅದರಲ್ಲಿ. ಆದರೆ ನೆಕ್ಸ್ಟ್ ಏನ್ ಹೇಳ್ತಾನೆ ನೋಡ್ರಿ, ಅದು ಇಂಪಾರ್ಟೆಂಟ್ ಅದೇ. ಅದೇನಂತಂದ್ರೆ, ನಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆ ಪಡಿಸಿದ್ದಾನೆ. ನೋಡ್ರಿ, ದೇವರಿಗೆ ಬಗ್ಗೆ ಆತನು ಈಗ ಹೇಳ್ತಾನೆ. ನೆಕ್ಸ್ಟ್ ಹಿ ಟೇಕ್ಸ್ ದ ಅಟೆನ್ಷನ್ ಟು ದ ಕ್ರಿಯೇಟರ್ ಗಾಡ್, ಯೆಹೋವ ದೇವರ ವಿಷಯವಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಇಡೀ ಸೃಷ್ಟಿಯನ್ನುಂಟು ಮಾಡಿದಂಥ ರಕ್ಷಕನಾದಂಥ ಯೆಹೋವ ದೇವರು, ಸೃಷ್ಟಿಕರ್ತನು ರಕ್ಷಕನೂ ಆದಂಥ ಯೆಹೋವ ದೇವರು, ಜೋಶುವ ಅಂದ್ರೆ ದ ಲಾರ್ಡ್ ಇಸ್ ದ ಸೇವಿಯರ್ ಎಂಬುದಾಗಿ ಹೇಳಿದಂತಹ ಮಾತು ಇಲ್ಲಿ ನಮಗ ಕಂಡು ಬರ್ತದೆ. ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಯೇಸುವನ್ನು, ತನ್ನ ಸೇವಕನಾದ ಯೇಸುವನ್ನು ಮಹಿಮೆ ಪಡಿಸಿದ್ದಾನೆ. ಯಾರನ್ನು ಮಹಿಮೆಪಡಿಸಿದ್ದಾನೆ? ದೇವರು ತನ್ನ ಮಗನು, ತನ್ನ ಸೇವಕನು ಆದಂತ ಯೇಸು ಕ್ರಿಸ್ತರನ್ನ ಮಹಿಮೆ ಪಡಿಸಿದ್ದಾನೆ ಈ ಒಂದು ಮಹತ್ ಕಾರ್ಯದ ಮೂಲಕವಾಗಿ ಎಂಬುದನ್ನ ಅಲ್ಲಿ ಸ್ಪಷ್ಟೀಕರಿಸ್ತಾ ಇದ್ದಾನೆ. ಜನರಲ್ಲಿ ಯಾವುದೇ ಒಂದು ತಪ್ಪು ಕಲ್ಪನೆ ಆಗಬಾರದು ಅಂತೇಳಿ ಆತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಏನಂತ ಹೇಳಿ, ಈ ಒಂದು ಸ್ವಸ್ಥತೆ ಯಾಕಾಗಿದೆ ಅಂತಂದ್ರೆ ದೇವರ ಮಹಿಮೆಗಾಗಿ, ಯೇಸು ಕ್ರಿಸ್ತರ ಮಹಿಮೆಗಾಗಿ ಇದು ಆಗಿದೆ ಎಂಬುದನ್ನು ನೀವು ತಿಳ್ಕೊಂಡಿರ್ರಿ ಎಂಬುದಾಗಿ. ಆತ್ಮಗಳ ರಕ್ಷಣೆ ಅದು ಎದಕ್ಕಾಗಿದೆ ಅಂತಂದ್ರೆ ದೇವರ ಮಹಿಮೆಗಾಗಿ ಎಂಬುದನ್ನ ನಾವು ತಿಳ್ಕೊಂಡಿರೋಣ. ಮುಂದೆ ಆತನ ಹೇಳ್ತಾನೆ ನೋಡ್ರಿ, ಯೇಸುವನ್ನ ಮಹಿಮೆ ಪಡಿಸಿದ್ದಾನೆ. ನೀವಂತೂ ನೆಕ್ಸ್ಟ್ ಈಗ ಏನ್ ಮಾಡ್ದ ಅಂತಂದ್ರೆ, ಇದೇ ಒಂದು ಅವಕಾಶವನ್ನು ತೆಗೆದುಕೊಂಡು ಅವರು ಏನ್ ತಪ್ಪು ಮಾಡಿದ್ರು ಅಥವಾ ಅವರಿಂದ ಏನಾಯ್ತು, ಯಾವ ರೀತಿಯಾಗಿ ಅವರು ಇಂಥ ಒಂದು ಅದ್ಭುತವಾದಂಥ ರಕ್ಷಕನಾದಂಥ ಯೇಸುವಿನ ವಿಷಯವಾಗಿ ಅವ್ರು ಮಾಡಿದ್ದೇನು ಎಂಬುದನ್ನ ಅವರಿಗೆ ಎತ್ತಿ ತೋರಿಸ್ತಾ ಇದ್ದಾನೆ. ನೋಡ್ರಿ ಏನ್ ಹೇಳ್ತಾನ ಅಂತಂದ್ರೆ, ನೀವು ಏನ್ ಮಾಡಿದ್ರಿ, ಆತನನ್ನ ಹಿಡಿದುಕೊಟ್ಟಿರಿ. ನೀವಂತೂ ಆತನನ್ನ ಹಿಡಿದುಕೊಟ್ಟಿರಿ ಅಂತ ಹೇಳ್ತಾನೆ. ಅಂದ್ರೆ ಅವರ ಒಂದು ದೃಷ್ಟಿಯನ್ನ ಆತನ ಹಿಂದೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಯಾವ ರೀತಿಯಾಗಿ ಯೇಸು ಸ್ವಾಮಿಗೆ ಅನ್ಯಾಯವಾದಂಥ ತೀರ್ಪಾಯ್ತು, ನ್ಯಾಯ ತೀರ್ಪು ಸಿಗ್ಲಿಲ್ಲ, ಅನ್ಯಾಯದ ತೀರ್ಪು ಆತನಿಗೆ ಸಿಕ್ಕಿತು, ಅದರಲ್ಲಿ ನೀವು ಇದ್ರಿ, ನೀವು ಆತನನ್ನ ಹಿಡಿದುಕೊಟ್ರಿ ಎಂಬುದಾಗಿ ಅಲ್ಲಿ ಆತನು ಅವರಿಗೆ ತಿಳಿಸ್ತಾ ಇದ್ದಾನೆ. ಪಿಲಾತನು ಆತನನ್ನ ಬಿಡಿಸಬೇಕೆಂದು ನಿರ್ಣಯಿಸಿದಾಗ ಆತನನ್ನು ಬೇಡವೆಂದಿರಿ. ಪಿಲಾತನು ಬಹಳಷ್ಟು ಪ್ರಯತ್ನ ಮಾಡ್ದ, 1 ಸಾರಿ 2 ಸಾರಿ ಹೀಗೆ ಪ್ರಯತ್ನ ಮಾಡ್ತಾ ಹೋದ ಅವನು ಹೆಂಗರ ಮಾಡಿ ಯೇಸು ಸ್ವಾಮಿ. ಯಾಕಂದ್ರೆ ಯೇಸು ಸ್ವಾಮಿಯಲ್ಲಿ ಯಾವ ತಪ್ಪು ಅವನಿಗೆ ಹಿಡಿಲಿಕ್ಕೆ ಆಗ್ಲೇ ಇಲ್ಲ. ಆದ ಕಾರಣ ಇಂಥ ಒಬ್ಬ ನಿಷ್ಪಾಪಿಯಾದಂಥ ಅಥವಾ ತಪ್ಪು ಮಾಡದಂತಹ ಒಬ್ಬ ವ್ಯಕ್ತಿಗೆ ನಾನು ಶಿಕ್ಷೆ ಯಾಕೆ ಕೊಡ್ಬೇಕು? ವೈ ಐ ಶುಡ್ ಪನಿಷ್ ದಿಸ್ ಮ್ಯಾನ್ ಹೂ ಹ್ಯಾಸ್ ನಾಟ್ ಡನ್ ಎನಿಥಿಂಗ್ ರಾಂಗ್ ಇನ್ ಹಿಸ್ ಲೈಫ್ ಎಂಬುದನ್ನ ಇಲ್ಲಿ ಪೇತ್ರನು ತಿಳಿಸ್ಕೊಡ್ತಾ ಇದ್ದಾನೆ. ಅವನು ಬಿಡಿಸ್ಬೇಕೆಂದು ನಿರ್ಣಯಿಸಿದಾಗ ಆತನನ್ನ ಬೇಡವೆಂದಿರಿ. ನೀವು ಪರಿಶುದ್ಧನೂ ನೀತಿವಂತನೂ ಆಗಿರುವ ಪುರುಷನನ್ನ ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನ ಬಿಡಿಸಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನ ಕೊಲ್ಲಿಸಿದ್ರಿ ಎಂಬುದಾಗಿ ಪೇತ್ರನು ನೇರವಾಗಿ ಅವರ ಮುಖದ ಮೇಲೆ ಹೇಳ್ತಾ ಇದ್ದಾನೆ. ನೀವೇನ್ ಮಾಡಿದ್ರಿ, ಯಾವ ರೀತಿಯಾಗಿ ನೀವು ತಪ್ಪಿ ಹೋದ್ರಿ ಎಂಬುದನ್ನ ತಿಳ್ಕೊಳ್ರಿ. ಈಸ್ ಎಕ್ಸ್ಪ್ಲೈನಿಂಗ್ ಟು ದೆಮ್ ವೇರ್ ಯು ಹ್ಯಾವ್ ಗಾನ್ ರಾಂಗ್. ನೀವು ಯಾವ ರೀತಿಯಾಗಿ ತಪ್ಪು ಮಾಡಿದ್ರಿ ಅದನ್ನ ನೀವು ತಿಳ್ಕೊಳ್ರಿ. ಯೇಸು ಸ್ವಾಮಿ ಏನಾಗಿದ್ರು? ಪರಿಶುದ್ಧರಾಗಿದ್ರು, ನೀತಿವಂತರಾಗಿದ್ರು.
ಅವರಲ್ಲಿ ಯಾವ ಪಾಪ ಇರಲಿಲ್ಲ, ಅವ್ರ ಬಾಯಿಂದ ಯಾವ ಕಪಟ ಬರಲಿಲ್ಲ, ಯಾವ ಪಾಪವನ್ನು ಅವ್ರು ಮಾಡಲಿಲ್ಲ ಎಂಬುದಾಗಿ ನೀವು ಪತ್ರಿಕೆಗಳಲ್ಲಿ ಓದ್ತೀರಿ, ಯೋಹಾನ ಸುವಾರ್ತೆಯಲ್ಲಿ ಸಹ ಓದ್ತೀರಿ. ಈ ರೀತಿಯಾಗಿ ಇಂಥ ಪರಿಶುದ್ಧನಾದಂತಹ ಯೇಸು ಸ್ವಾಮಿ, ನೀತಿವಂತನು ಅಂದ್ರೆ ಒಳ್ಳೆಯದನ್ನೇ ಮಾಡುವಂಥವನು, ಒಳ್ಳೆಯದನ್ನ ತಿಳಿದು ಒಳ್ಳೆಯದನ್ನೇ ಮಾಡುವಂಥವನಾದಂತ ಯೇಸು ಸ್ವಾಮಿಯನ್ನ ನೀವೇನ್ ಮಾಡ್ಬಿಟ್ರಿ ಅಂತಂದ್ರೆ ಕೊಲ್ಲಿಸಿದ್ರಿ. ಅಷ್ಟೇ ಅಲ್ಲದೆ ಅವನು ಏನಾಗಿದ್ದ? ಜೀವನಾಯಕ ಆಗಿದ್ದ. ಹಿ ಇಸ್ ದ ಗಿವರ್ ಆಫ್ ಲೈಫ್. ಜೀವನಾಯಕ ಅಂತಂದ್ರೆ ಗಿವರ್ ಆಫ್ ಲೈಫ್ ಅಂತ ಹೇಳಿ ಅದರ ವಿವರಣೆ ನೋಡ್ತೀವಿ ನಾವು. ಯೇಸು ಸ್ವಾಮಿ ಎಷ್ಟೋ ಜನರನ್ನ ಸತ್ತೋರಗಿಂದ ಎಪ್ಸಿದ್ರು. ನಿಮ್ಗೆ ಗೊತ್ತದೆ, ಯಾಯಿರ್ನ ಮಗನು, ಆಮೇಲೆ ಮಗಳು, ಆಮೇಲೆ ವಿಧವೆಯ ಮಗ, ಆಮೇಲೆ ಲಾಜರ್, ಮಾರ್ಥ ಮರಿಯಳ ತಮ್ಮನಾದಂತಹ ಲಾಜರ್, ಇವರನ್ನ ಯೇಸು ಸ್ವಾಮಿ ಸತ್ತೋರಗಿಂದ ಎಬ್ಬಿಸಿ ಅವರಿಗೆ ಜೀವ ಕೊಟ್ಟಂತ, ಲೌಕಿಕವಾದ ರೀತಿಯಲ್ಲಿ ಅದನ್ನು ನೋಡುವಾಗ ಜೀವ ಕೊಟ್ಟಂತ ಜೀವನಾಯಕ. ಅಷ್ಟೇ ಅಲ್ಲದೆ ಯೋಹಾನ 3:16 ನಾವು ನೋಡುವಾಗ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನ ಕೊಟ್ಟನು ಎಂಬುದಾಗಿ ಹೇಳಲಾಗಿದೆ. ಸುಂದರವಾದ ವಿವರಣೆ ಯೋಹಾನ 3:16. ಆದ ಕಾರಣ ಸುವಾರ್ತೆ ಒಂದು ವಚನ ಅಂತ ಹೇಳಿ ನಾವು ಅದನ್ನ ಬಹಳಷ್ಟು ಅದಕ್ಕೆ ಮಾನ್ಯತೆ ಕೊಡ್ತೇವಲ್ಲ, ನಾವು ಮಾನ ಕೊಡ್ತೇವೆ, ಮಾನ್ಯತೆನೂ ಕೊಡ್ತೇವೆ. ಈ ರೀತಿಯಾಗಿ ಯೇಸು ಸ್ವಾಮಿ ಅಲ್ಲಿ ಪೇತ್ರನು ಯೇಸು ಸ್ವಾಮಿ ಬಗ್ಗೆ ಹೇಳಿದಂತ ಮಾತುಗಳು ಎಷ್ಟು ವಿಶೇಷ ಆಗಿವೆ ಎಂಬುದು ನಿಮಗೆ ತಿಳಿದಿರ್ಬೇಕು. ಯೇಸು ಸ್ವಾಮಿ ಪರಿಶುದ್ಧ ಆಗಿದ್ದ, ಯೇಸು ಸ್ವಾಮಿ ನೀತಿವಂತ ಆಗಿದ್ದ, ಯೇಸು ಸ್ವಾಮಿ ಜೀವನಾಯಕನಾಗಿದ್ದ, ಜೀವ ಕೊಡುವಂಥವನಾಗಿದ್ದ, ನಿತ್ಯ ಜೀವ ಕೊಡುವಂಥವನಾಗಿದ್ದಾನೆ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಬಗ್ಗೆ ಹೇಳ್ತಾನೆ. ಅಷ್ಟೇ ಅಲ್ಲದೆ ನೀವು ಆತನನ್ನ ಕೊಲಿಸಿದ್ರಿ. ದೈಹಿಕವಾಗಿ ಯೇಸು ಸ್ವಾಮಿಗೆ ನೀವೇನ್ ಮಾಡ್ಬಿಟ್ರಿ? ಮರಣ ದಂಡನೆ ಆಯ್ತು. ಆತನು ಹೋಗಿ ಶಿಲುಬೆ ಮೇಲೆ ಹಾಕಿದ್ರಿ. ಆತನು ಎಲ್ಲಾ ತನಗೆ ಕೊಡಲ್ಪಟ್ಟಂತಹ ಎಲ್ಲಾ ಕಾರ್ಯಗಳನ್ನ ಪೂರ್ತಿಯಾಗಿ ಮಾಡಿದ ಮೇಲೆ ಇದು ತೀರಿತು ಅಂತ ಹೇಳಿ ಆತನು ಘಂಟಾಘೋಷವಾಗಿ ಎಲ್ಲರ ಮುಂದೆ ಅದನ್ನ ಹೇಳಿ ತನ್ನ ಪ್ರಾಣವನ್ನು ದೇವರಿಗೆ ಆತನು ಒಪ್ಪಿಸಿಕೊಟ್ಟನು ಎಂಬುದಾಗಿ ಕೊನೆಯ ಒಂದು ಭಾಗದಲ್ಲಿ ನಾವು ಕಾಣ್ತೇವೆ. ಯೇಸು ಸ್ವಾಮಿಯ ಶಿಲುಬೆಯ ಮರಣದ ವಿಷಯವಾಗಿ ತನ್ನ ಪ್ರಾಣವನ್ನು ಆತನು ಒಪ್ಪಿಸಿಕೊಟ್ಟನು ಎಂಬುದಾಗಿ. ಯಾಕಂದ್ರೆ ಅಲ್ಲಿಂದ ಬಂದಿದ್ದ ಮತ್ತು ತಿರುಗಿ ಅಲ್ಲಿಗೆ ತಂದೆಗೆ ಅದನ್ನ ಒಪ್ಪಿಸಿಕೊಟ್ಟನು ಎಂಬುದಾಗಿ ಇಲ್ಲಿ ಹೇಳುವಂತಹ ಮಾತು ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಆಮೇಲೆ ಏನಾಯ್ತು? ಇಷ್ಟ ಅದಕ್ಕೆ ಮುಗಿಲಿಲ್ಲ. ಆಮೇಲೆ ಏನಾಯ್ತು ಹೇಳ್ತಾನೆ ನೋಡ್ರಿ. ಆದರೆ ದೇವರು ಆತನನ್ನ ಸತ್ತೋರೊಳಗಿಂದ ಎಬ್ಬಿಸಿದನು. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು ಎಂಬುದಾಗಿ ಆತನ ಹೇಳ್ತಾರೆ. ಅಂದ್ರೆ ನಾವು ಕಣ್ಣಾರೆ ನೋಡಿದ್ದೇವೆ, ಅದನ್ನ ಅನುಭವಿಸಿದ್ದೇವೆ, ಅದಕ್ಕೆ ನಾವು ಜೀವಂತ ಸಾಕ್ಷಿಗಳಾಗಿದ್ದೇವೆ ಎಂಬುದಾಗಿ ಅಲ್ಲಿದ್ದಂತ ಯಹೂದ್ಯರಿಗೆ ನೇರವಾದಂತಹ ಒಂದು ವಿವರಣೆಯನ್ನು ಅಲ್ಲಿ ಪೇತ್ರನು ಕೊಡುವುದು ನಮಗೆ ಇಲ್ಲಿ ಕಂಡು ಬರ್ತದೆ. ಎಷ್ಟು ಸ್ಪಷ್ಟವಾಗಿದೆ ದೇವರ ವಾಕ್ಯ ಎಂಬುದನ್ನ ನೀವು ತಿಳ್ಕೊಳ್ರಿ. ಅಷ್ಟೇ ನಿಮ್ಗೆ ಸ್ಪಷ್ಟತೆ ನಿಮ್ಮಲ್ಲಿ ಇರಬೇಕು ಎಂಬುದು ಅಪೇಕ್ಷಿಸಲ್ಪಟ್ಟಂತ ವಿಶೇಷ. ಹೀಗೆ ಸಾಕ್ಷಿಯಾಗಿ ಪೇತ್ರನು ಅಲ್ಲಿ ಸ್ವಾರ್ಥಿಯನ್ನ ಸಾರ್ತಾ ಇದ್ದಾನೆ, ಯೇಸು ಸ್ವಾಮಿಯ ಸಾಕ್ಷಿಯಾಗಿ. ಆದ ಕಾರಣ ನಮ್ಮ ಸಾಕ್ಷಿ ದಿವಸದಲ್ಲಿ ಏನಿದೆ? ಹೌ ಮಚ್ ವಿ ಆರ್ ಟೆಸ್ಟಿಫೈಯಿಂಗ್ ಅಬೌಟ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತರನ್ನ ನಂಬದೇ ಜನರು ನಿತ್ಯ ನರಕಕ್ಕೆ ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಸಾಕ್ಷಿ ಏನಾಗಿದೆ ಎಂಬುವಂತಹ ಒಂದು ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಆದ ಕಾರಣ ನಾವು ಸಹ ಯೇಸು ಸ್ವಾಮಿಯ ವಿಷಯವಾಗಿ ಸಾಕ್ಷಿ ಹೇಳುವಂತವರಾಗಿರ್ಬೇಕು. ನಾವೇನಾಗಿದ್ದೀವು, ನಾವು ಯೇಸು ಸ್ವಾಮಿಯನ್ನು ನಂಬುವಾಗ ಏನಾಯ್ತು ಎಂಬಂತಹ ಒಂದು ಅನುಭವ ಸಾಕ್ಷಿಯನ್ನ ನಾವು ಇತರರಿಗೆ ದೇವರ ವಾಕ್ಯದ ಆಧಾರದಿಂದ ಹೇಳುವಾಗ ಪವಿತ್ರಾತ್ಮನು ಖಂಡಿತವಾದಂತಹ ಕೆಲಸ ಮಾಡಿ ಆ ಜನರನ್ನ ರಕ್ಷಿಸ್ತಾನೆ. ನಿತ್ಯ ನರಕಕ್ಕೆ ಹೋಗುವಂತವರನ್ನ ನಿತ್ಯ ಜೀವಕ್ಕೆ ಆತನ ತೆಗೆದುಕೊಂಡು ಹೋಗ್ತಾನೆ ಎಂಬುದಕ್ಕೆ ಯಾವ ಸಂಶಯ ಇಲ್ಲ. ಇದಕ್ಕೆ ದೇವರ ವಾಕ್ಯವೇ ಆಧಾರವಾಗಿದೆ. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಅಂತ ಹೇಳಿ ಯೋಹಾನ 3:16 ಸ್ಪಷ್ಟವಾಗಿ ಹೇಳ್ತದೆ. ಆದ ಕಾರಣ ನಂಬುವುದಕ್ಕೆ ಏನ್ ಮಾಡ್ಬೇಕು? ನಾವು ಸಾಕ್ಷಿ ಹೇಳ್ಬೇಕು. We have to be the witnesses. We have to share about the Lord Jesus Christ. We have to tell him that he is the source of life, ಜೀವನಾಯಕ ಎಂಬುದಾಗಿ, ನಿತ್ಯ ಜೀವ ಕೊಡುವಂಥವ, ಪಾಪ ಕ್ಷಮಾಪಣೆ ಕೊಡುವಂಥವ, ಪಾಪಗಳನ್ನ ಕ್ಷಮಿಸಿ ಬಿಡುವಂಥವ, ನನ್ನ ರಕ್ತವನ್ನ ಸುರಿಸಿ ನಮ್ಮ ಪ್ರಾಣವನ್ನ ಕೊಟ್ಟಂಥ ಆ ಯೇಸು ಸ್ವಾಮಿಯ ವಿಷಯವಾಗಿ ನಾವು ಘಂಟಾಘೋಷವಾಗಿ ಹೇಳುವಂತಹ ಸಾಕ್ಷಿಗಳಾಗಿರ್ಬೇಕಾದದ್ದನ್ನ ಇಲ್ಲಿ ಪೇತ್ರ ನಮಗೆ ತೋರಿಸ್ಕೊಡ್ತಾನೆ. ಸಮಯ ದಾಟ್ತಾ ಇದೆ, ಆದ ಕಾರಣ
ಉಳಿದಂತ ಕೆಲವು ವಚನಗಳನ್ನ ಆದಷ್ಟು ಬೇಗನೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದಕ್ಕೆ ನಾವೇ ಸಾಕ್ಷಿಗಳು. ನೀವು ನೋಡುವಂತ ನಿಮಗೆ ಗುರುತಿಸಿರುವಂತಹ ಈ ಮನುಷ್ಯನು ನೆಟ್ಟಗಾದದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ. ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ ಅನ್ನು ಎಷ್ಟು ಚಂದ ಆತನು ತಂದು ಈ ಒಂದು ಹಂತಕ್ಕೆ ಅವನು ಮುಟ್ಟಿಸ್ತಾ ಇದ್ದಾನೆ. He is starting from the Lord Jesus Christ and now he's ending with the miracle that has happened there. ಅಲ್ಲಿ ಆದಂತ ಆ ಮಹತ್ ಕಾರ್ಯಕ್ಕೆ ಬೇಕಾದಂತ ಒಂದು ಲಿಂಕ್ ಇಲ್ಲಿ ಆತನು ಕೊಡ್ತಾ ಇದ್ದಾನೆ. ಅದೇನಂತಂದ್ರೆ ಆ ಒಂದು ಜೋಡಣೆ ಏನಾಗಿದೆ ಅಂತಂದ್ರೆ, ನೀವು ನೋಡುವಂತ, ನೀವು ಗುರುತಿಸಿರುವಂತ ಈ ಮನುಷ್ಯನು ನೆಟ್ಟಗಾದದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಯೇಸು ಸ್ವಾಮಿಯೇ ಕಾರಣ, ನಜರೇತಿನ ಯೇಸುವೇ ಕಾರಣ, ನಾವು ಅಲ್ಲ ಎಂಬ ನೇರವಾದಂತಹ ಒಂದು ಸಾಕ್ಷಿಯನ್ನ ಇಲ್ಲಿ ಆತನು ಹೇಳ್ತಾ ಇದ್ದಾನೆ. ಆಮೇಲೆ ಈ ಮನುಷ್ಯನು ನೆಟ್ಟಗಾದದ್ದಕ್ಕೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟ ಕಾರಣ ಈ ಹೆಸರೇ ಅವನನ್ನ ಬಲಪಡಿಸಿತು. ಆತನ ಮೂಲಕವಾಗಿ ಉಂಟಾಗಿರುವ ನಂಬಿಕೆಯೇ ಅವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ತಂದು ಕೊಟ್ಟಿತು ಎಂಬುದಾಗಿ. ಇಲ್ಲಿ 2 ವಿಷಯಗಳನ್ನ ನಾವು ನೋಡ್ತೇವೆ. ಅದೇನಂತಂದ್ರೆ, ಆ ಮನುಷ್ಯನಲ್ಲಿದ್ದಂತಹ ನಂಬಿಕೆ, ಯೇಸು ಸ್ವಾಮಿಯಲ್ಲಿದ್ದಂತಹ ಶಕ್ತಿ. ದೀಸ್ ಟು ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ವ್ಯಕ್ತಿಯಲ್ಲಿ ನಂಬಿಕೆ ಇದೆ ಯೇಸು ಸ್ವಾಮಿಯ ಶಕ್ತಿಯ ಮೇಲೆ, ಅವನಿಗೆ ಆ ರಕ್ಷಣೆ ಯಾವಾಗ್ಲೂ ಸಿಗ್ತದೆ ಎಂಬುದು ಬಹಳ ಸುಲಭ ಸರಳ ವಿವರಣೆ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಮನುಷ್ಯನ ನಂಬಿಕೆ, ಯೇಸು ಸ್ವಾಮಿಯ ಬಲ, ಇವೆರಡು ಒಟ್ಟಾಗಿ ಬರುವಾಗ ಅಲ್ಲಿ ರಕ್ಷಣೆಯ ಕಾರ್ಯ ನಡೀತದೆ, ಸ್ವಸ್ಥತೆ ಉಂಟಾಗ್ತದೆ. ಕೇವಲ ದೈಹಿಕವಾದ ಸ್ವಸ್ಥತೆ ಮುಖ್ಯ ಅಲ್ಲ, ಆದ್ರೆ ಆತ್ಮೀಯವಾದಂತ ಸ್ವಸ್ಥತೆ ಅದು ಯಾವಾಗಲೂ ಮುಖ್ಯವಾದದ್ದು. ಯಾಕಂದ್ರೆ ಅದು ನಿತ್ಯವಾದದ್ದು. ಮನುಷ್ಯ ಒಂದಿಲ್ಲ ಒಂದ್ ದಿವಸ ಈ ಲೋಕ ಬಿಟ್ಟು ಹೋಗ್ಲೇಬೇಕು. ಆದ್ರೆ ಬಿಟ್ಟು ಹೋದಾಕ್ಷಣ ಅವನ ಮುಂದಿನ ಸ್ಥಿತಿ ಏನು ಎಂಬುದು ಅವನ ಮುಂದೆ ಯಾವಾಗಲೂ ಖಾತ್ರಿಯಾಗಿರ್ಬೇಕು. ಈ ಹೊತ್ತೇ ನಾನು ಈ ಲೋಕ ಬಿಟ್ರೆ ಯೇಸು ಸ್ವಾಮಿಯ ಬಳಿಗೆ ಹೋಗ್ತೇನೆ ಎಂಬಂತ ಒಂದು ಭರವಸೆಯ ಜೀವಿತ ಪ್ರತಿಯೊಬ್ಬರದಾಗಿರ್ಬೇಕು ಎಂಬುದಕ್ಕೆ ಈ ಒಂದು ವಾಕ್ಯದ ಆಧಾರ ನಮಗೆ ಇದೆ. ಆದ ಕಾರಣ ಇಲ್ಲಿ ಪೇತ್ರನು ಸ್ಪಷ್ಟವಾದಂತಹ ರೀತಿಯಲ್ಲಿ ವಿವರಣೆ ಕೊಟ್ಟು ಅವರಿಗೆ ಹೇಳ್ತಾ ಇದ್ದಾನೆ. ಈಗ ಕೊನೆಯ ಒಂದು ಭಾಗಕ್ಕೆ ನಾವು ಬರ್ತೇವೆ. 3rd ಪಾರ್ಟ್ ಅಂತಂದ್ರೆ ಪ್ರೋತ್ಸಾಹ ಏನಾಗಿದೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಇಷ್ಟೆಲ್ಲಾ ವಿಷಯಗಳನ್ನ ನಾನು ವಿವರಿಸಿದ್ದೇನೆ. ನೀವು ಸ್ವಲ್ಪ ಆಮೇಲೆ ಮೆಲುಕು ಹಾಕ್ರಿ, ನಿಮಗೆ ಅರ್ಥ ಆಗ್ತದೆ. ಆಮೇಲೆ ಇಲ್ಲಿ ಏನಾಗ್ತದೆ ಅಂತಂದ್ರೆ, ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ತಂದು ಕೊಟ್ಟಿತ್ತು ಅಂತ ಹೇಳಿದ ಮೇಲೆ, ಆಫ್ಟರ್ ದ ಎಕ್ಸ್ಪ್ಲನೇಷನ್ ಕಮ್ಸ್ ದ ಎಕ್ಸಾಲ್ಟೇಷನ್. ಎಕ್ಸಾಲ್ಟೇಷನ್ ಅಂತಂದ್ರೆ ಪ್ರೋತ್ಸಾಹ. ಅದೇನಾಗಿತ್ತು ಅಂತಂದ್ರೆ, ಸಹೋದರರೇ, ಅದಿರಲಿ, ನೀವು ಈ ಕಾರ್ಯವನ್ನು ತಿಳಿಯದೆ ಮಾಡಿದರೆಂದು ಬಲ್ಲೆನು. ನೋಡ್ರಿ, ಇಲ್ಲಿ ಏನ್ ಹೇಳ್ತಾ ಇದ್ದಾನಂತಂದ್ರೆ, ಯಹೂದ್ಯರ ವಿಷಯವಾಗಿ ಹೇಳ್ತಾ ಇದ್ದಾನೆ. ನೀವು ಏನೋ ತಿಳಿಲಿಲ್ದೆ ಮಾಡ್ಯಾರಿ ಇದನ್ನ. ಯಾಕಂದ್ರೆ ನಾನು ಸಹ ತಿಳಿಯದೆ ಮಾಡಿದ್ದೇನೆ. ಅದೇನಂತಂದ್ರೆ, ಯೇಸು ಸ್ವಾಮಿಯನ್ನು 3 ಸಲ ಬಂಕಿದ್ದೇನೆ ಎಂಬಂತ ನೆನಪು ಅವನಿಗೆ ಬಂದಿರ್ಬೇಕಲ್ಲ. ಅದ ಕಾರಣ ಅವನೇನ್ ಹೇಳ್ತಾ ಇದ್ದಾನಂತಂದ್ರೆ, ನೀವು ತಿಳಿಯದೇ ಮಾಡಿದ್ದೀರಿ, ಆದ್ರೆ ಅವನು ತಿಳಿದು ಮಾಡಿದ್ದ. ಯಾಕಂದ್ರೆ ಯೇಸು ಸ್ವಾಮಿ ಅವನಿಗೆ ತಿಳಿಸಿದ್ದ ಏನಂತ ಹೇಳಿ, ನೀನು 3 ಸಾರಿ ಈ ಕೋಳಿ ಕೂಗೋದಕ್ಕಿಂತ ಮುಂಚಿತವಾಗಿ ನಾನು ಯೇಸು ಸ್ವಾಮಿನ ಅರಿಯುವುದಿಲ್ಲ ಎಂಬುದಾಗಿ ಹೇಳ್ತಿ ಅಂತೇಳಿ ಯೇಸು ಸ್ವಾಮಿ ಅವನಿಗೆ ತಿಳಿಸಿದ್ದ. ಆದ್ರೆ ಇಲ್ಲಿ ಪೇತ್ರನ ಏನ್ ಹೇಳ್ತಾ ಇದ್ದಾನಂತಂದ್ರೆ, ಸಹೋದರರೇ, ಅದಿರಲಿ, ನೀವು ಈ ಕಾರ್ಯವನ್ನು ತಿಳಿಯದೆ ಮಾಡಿದಿರಿ ಎಂದು ಬಲ್ಲೆನು. ನಿಮ್ಮ ಅಧಿಕಾರಿಗಳು ತಿಳಿಯದೆ ಮಾಡಿದರು, ಆದರೆ ದೇವರು ತಾನು ನೇಮಿಸಿದ ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸಾಯಬೇಕೆಂಬುದಾಗಿ ಎಲ್ಲಾ ಪ್ರವಾದಿಗಳ ಬಾಯಿಂದ ಮುಂಚಿತವಾಗಿ ಹೇಳಿದ ಈ ಮಾತನ್ನು ಹೀಗೆ ನೆರವೇರಿಸಿದನು ಎಂಬುದಾಗಿ ಹೇಳ್ತಾನೆ. ಅಂದ್ರೆ ನೀವು ಮಾಡಿದಿರ ಅಂತ ಹೇಳಿ ಅದು ಅಷ್ಟಕ್ಕೆ ಉಳಿಲಿಲ್ಲ. ಆದ್ರೆ ದೇವರ ನಿತ್ಯ ಯೋಜನೆ ಅದೇನಾಗಿತ್ತು ಅಂತಂದ್ರೆ, ಆಲ್ರೆಡಿ ಇಟ್ ವಾಸ್ ರಿವೀಲ್ಡ್. ಅದನ್ನ ಪ್ರವಾದಿಗಳ ಮೂಲಕವಾಗಿ ದೇವರು ಈ ಲೋಕಕ್ಕೆ ಪ್ರಚುರಪಡಿಸಿದ್ದನು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಪ್ರವಾದಿಗಳ ಗ್ರಂಥಗಳನ್ನು ಓದುವಾಗ ತಿಳಿದು ಬರ್ತದೆ. ವಿಶೇಷವಾಗಿ ನೀವು ಯೆಶಾಯ 53 ಓದಿದ್ರೆ, ಅದು ಯೇಸು ಸ್ವಾಮಿಯ ಶ್ರಮೆ, ಮರಣ, ಪುನರುತ್ಥಾನ ಎಲ್ಲವುಗಳ ಬಗ್ಗೆ, ಹೂಡಲ್ಪಡುವಂತಹ ಎಲ್ಲಾ ವಿಷಯಗಳ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರವನ್ನ ನಮಗೆ ಕೊಡ್ತದೆ. ಆದ ಕಾರಣ ಪೇತ್ರನ ಹೇಳ್ತಾ ಇದ್ದಾನೆ ಏನಂತ ಹೇಳಿ, ನೀವು ಅದನ್ನು ತಿಳಿದೆ ಮಾಡಿದ್ರೆ, ಆದರೆ ಯೇಸು ಸ್ವಾಮಿ ಏನ್ ಮಾಡ್ಬೇಕು, ಬಾಧೆಯನ್ನು ಅನುಭವಿಸಿ ಸಾಯಬೇಕು ಎಂಬುದಾಗಿ ಎಲ್ಲಾ ಪ್ರವಾದಿಗಳ ಬಾಯಿಂದ ಮುಂಚಿತವಾಗಿ ಹೇಳಿಸಿದ ಮಾತನ್ನು ಹೀಗೆ ನೆರವೇರಿಸಿದ್ದಾನೆ.
ನೀವು ಅವನನ್ನು ಕೊಲಿಸಿದ್ರಿ. ಆದ್ರೆ ಯೇಸು ಸ್ವಾಮಿ ಯೋಜನೆ ಏನಾಗಿತ್ತು ಅಂತಂದ್ರೆ ಇದು ಆಗಿತ್ತು. ಯೇಸು ಸ್ವಾಮಿ ಬಾಧೆಯನ್ನು ಅನುಭವಿಸ್ಬೇಕು, ಆತನ ಪ್ರಾಣ ಕೊಡ್ಬೇಕು, ಆಮೇಲೆ ನಾನು ಆತನನ್ನ ಎಬ್ಬಿಸ್ತೇನೆ ಎಂಬುದು ದೇವರ ನಿತ್ಯ ಯೋಜನೆ ಆಗಿತ್ತು ಎಂಬುದಾಗಿ ಇಲ್ಲಿ ಪ್ರವಾದಿಗಳ ಮೂಲಕವಾಗಿ ಮುಂಚೆಯೇ ಹೇಳಿಸ್ಬಿಟ್ಟಿದ್ದಾನೆ. ಆದದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸ್ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಡ್ರಿ. ಪ್ರೋತ್ಸಾಹ ಏನು ಕೊಡ್ತಾ ಇದ್ದಾನೆ ನೋಡ್ರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೇವಲ ಎಕ್ಸ್ಪ್ಲೇನ್ ಮಾಡಿದ್ರೆ ಆಗುದಿಲ್ಲ, ಕೇವಲ ಹೇಳಿದ್ರೆ ಆಗುದಿಲ್ಲ, ಆದ್ರೆ ನಾವು ಪ್ರೋತ್ಸಾಹಿಸುವಂತವರಾಗಿರ್ಬೇಕು. ಅದೇನಂತಂದ್ರೆ ನೀವು ಏನೇ ಮಾಡಿರ್ರಿ, ಆದರೆ ದೇವರ ಯೋಜನೆ ಏನಂತಂದ್ರೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ರಿ. ರೈಟ್ ಅಬೌಟ್ ಟರ್ನ್. ಪಶ್ಚಾತ್ತಾಪ ಅಂತಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಈಗ ನೇರವಾಗಿ ಹೋಗುವಂತವನ್ ಏನ್ ಮಾಡ್ತಾನೆ, ಪೂರ್ಣವಾಗಿ ಹಿಂತಿರುಗಿ ಆತನು ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಈ ಪಾಪದ ಜೀವಿತ ಕಡೆಗೆ ನಾವು ಹೋಗ್ತಾ ಇರುವಾಗ ನಾವು ಯೇಸು ಸ್ವಾಮಿಯನ್ನು ನಂಬಿದಾಗ ಏನಾಗ್ತಾ ಅಂತಂದ್ರೆ ಈ ಪಾಪದ ಜೀವಿತ ನಮಗೆ ಬೇಡ. ನಾವು ತಿರುಗಿ ಯೇಸು ಸ್ವಾಮಿ ಕಡೆಗೆ ತಿರುಗ್ತೇವೆ ಮತ್ತು ಆತನ ಕಡೆಗೆ ಹೋಗ್ಲಿಕ್ಕೆ ಶುರು ಮಾಡ್ತೇವೆ. ದಟ್ ಈಸ್ ವಾಟ್ ಇಸ್ ರಿಪೆಂಟೆನ್ಸ್ ಎಂಬುದನ್ನ ನೀವು ತಿಳ್ಕೊಂಡಿರಿ ಸುಲಭವಾಗಿ. ಆದ ಕಾರಣ ನಮ್ಮ ಜೀವಿತ ಹೇಗಿದೆ, ಅದು ಪೂರ್ಣವಾಗಿ ಬದಲಾದಂತಹ ಜೀವಿತ ಆಗಿದೆಯೋ, ರೈಟ್ ಅಬೌಟ್ ಟರ್ನ್ ತೆಗೆದುಕೊಂಡಂತಹ ಜೀವಿತ ಆಗಿದೆಯೋ, ಅಥವಾ ಅದರಲ್ಲಿಯೇ ನಾವು ನಡೀತಾ ಇದ್ದೇವೋ, ಇರ್ಲಿ ಇದು ಇರ್ಲಿ ಅದು ಇರ್ಲಿ ಅಂತ ಹೇಳಿ ಹೋಗ್ತಾ ಇದ್ದೇವೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ನಡೆ ನುಡಿ ಕ್ರಿಯೆ ಕಾರ್ಯಗಳು ಅವೆಲ್ಲ ಬದಲಾಗಿ ನೀವು ಯೇಸು ಸ್ವಾಮಿಯ ಸಾಕ್ಷಿಗಳಾಗಿ ಜೀವಿಸಬೇಕಾದದ್ದು ಅವಶ್ಯ ಎಂಬುದನ್ನ ಈ ಭಾಗದಿಂದ ನಾವು ಕಂಡುಕೊಳ್ತೀವಿ. ಮುಂದೆ ಏನ್ ಹೇಳ್ತಾನೆ ನೋಡ್ರಿ, ಕ್ರಿಸ್ತನ ಬಾಧೆಯನ್ನು ಸಾಯ್ಬೇಕೆಂದು ಎಲ್ಲಾ ಪ್ರವಾದಿಗಳ ಆದ್ದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡೋ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ತಿರುಗಿಕೊಡ್ರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತ ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳಿಸಿಕೊಡುವನು ಎಂಬುದಾಗಿ. ಯೇಸು ಸ್ವಾಮಿ ಯಾಕೆ ಕಳಿಸಿಕೊಡಲ್ಪಟ್ಟ? ನಮಗೆ ವಿಶ್ರಾಂತಿ ಕಾಲ ಸಿಗ್ಬೇಕು ಅಂತ ಹೇಳಿ, ನಮಗೆ ವಿಶ್ರಾಂತಿ ಸಿಗ್ಬೇಕು. ಆತನ ಕಾರಣ ಯೇಸು ಸ್ವಾಮಿ ಹೇಳ್ತಾನೆ ನೋಡ್ರಿ 11:28 ಮತ್ತಾಯದಲ್ಲಿ, ಕಷ್ಟ ಪಡುವವರೇ ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡ್ತೇನೆ. ಯೇಸು ಸ್ವಾಮಿ ಎದಕ್ ಬಂದ? ನಮಗೆ ವಿಶ್ರಾಂತಿ ಕೊಡುವುದಕ್ಕಾಗಿ ಬಂದ, ಪಾಪ ಕ್ಷಮೆಯನ್ನು ಕೊಡುವುದಕ್ಕಾಗಿ ಬಂದ, ಪಾಪದ ಶಿಕ್ಷೆಯನ್ನು ಬಿಡಿಸುವುದಕ್ಕಾಗಿ ಬಂದ, ನಿತ್ಯ ಜೀವ ಕೊಡುವುದಕ್ಕಾಗಿ ಬಂದ, ಆತನ ಹಿಂಬಾಲಿಸುವುದಕ್ಕಾಗಿ ನಮಗೆ ಶಕ್ತಿ ಕೊಡುವುದಕ್ಕಾಗಿ ಬಂದ. ನನ್ನ ನೊಗಹೋರವಾದದ್ದು ಅದನ್ನು ತೆಗೆದುಕೊಂಡು ನನ್ನ ಹಿಂದೆ ಬನ್ರಿ ಎಂಬುದಾಗಿ ಹೇಳಿದಂತ ಯೇಸು ಸ್ವಾಮಿ ಅದ್ಭುತನಾದಂತ ವ್ಯಕ್ತಿ ಎಂಬುದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಸಮಯ ಆಲ್ಮೋಸ್ಟ್ ಆಗಿದೆ, ಆದ ಕಾರಣ ಕ್ವಿಕ್ ಆಗಿ ಮುಗಿಸ್ಬಿಡ್ತೇನೆ. ಆಮೇಲೆ ಅದರ ಸಮಸ್ತವನ್ನು ಸರಿ ಮಾಡುವ ಕಾಲ ಬರೋ ತನಕ ಪರಲೋಕವೇ ಆ ಕ್ರಿಸ್ತನಿಗೆ ಸ್ವಸ್ಥಾನವಾಗಿರ್ಬೇಕು ಅಂತಂದ್ರೆ ಯೇಸು ಸ್ವಾಮಿ ಯಾವಾಗ ಬರ್ಬೇಕು ಅನ್ನುವಂಥದ್ದು, ತಿರುಗಿ ಆತನ ಯಾವಾಗ ಬರ್ಬೇಕು ಎಂಬುದನ್ನು ಸಹ ಇಲ್ಲಿ ನಮಗ ಅದರ ವಿಷಯವಾಗಿ ಹೇಳ್ತಾನೆ. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದು ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ತಿಳಿಸಿದ್ದಾನೆ. ಮೋಶೆ ಹೇಳಿದ್ದೇನಂತಂದ್ರೆ, ದೇವರಾಗಿರೋ ಕರ್ತನು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿಕೊಡೋನು. ಆತ ನಿಮಗೆ ಹೇಳುವ ಎಲ್ಲಾ ಮಾತುಗಳಿಗೆ ಕಿವಿಗೊಡಬೇಕು. ಧರ್ಮೋಪದೇಶ ಕಾಂಡದಲ್ಲಿ ಸುಂದರವಾದ 15ನೇ ಅಧ್ಯಾಯ ಅನಿಸ್ತದೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ನನ್ನಂತಹ ಒಬ್ಬ ಪ್ರವಾದಿಯನ್ನ ದೇವ್ರು ನಿಮ್ಗೆ ಕಳಿಸ್ಕೊಡ್ತಾನೆ. ಆತನ ಯಾರಂತಂದ್ರೆ ಯೇಸು ಸ್ವಾಮಿ ಅಂತ. ಅದನ್ನ ಆತನ ನೀವು ತಿಳ್ಕೊಳ್ಬೇಕು ಎಂಬುದಾಗಿ ಹೇಳ್ತಾನೆ. ಪ್ರವಾದಿ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವನು ಅಂತ ಹೇಳ. ಅಂದ್ರೆ ಆ ಯೇಸು ಸ್ವಾಮಿಯವರನ್ನ ನೀವು ನಂಬದಿದ್ರೆ ನೀವೇನಾಗ್ತೀರಿ? ನಾಶವಾಗ್ತೀರಿ. ನೋಡ್ರಿ ಎಷ್ಟು ದೊಡ್ಡ ಪ್ರೋತ್ಸಾಹ ಅಲ್ಲಿ ಇದೆ. ನೀವು ಪಶ್ಚಾತ್ತಾಪಟ್ಟು ತಿಳ್ಕೊಳ್ರಿ, ಆಗ ನಿಮಗೆ ವಿಶ್ರಾಂತಿ ಕಾಲ ಸಿಗ್ತದೆ. ಇಲ್ಲದೆ ಹೋದ್ರೆ ನಾಶವಾಗ್ತೀರಿ ಎಂಬುದಾಗಿಯೂ ಸಹ ಆತನಲ್ಲಿ ತಿಳಿಸ್ಕೊಳ್ತಾ ಇದ್ದಾನೆ. ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವನು ಎಂಬುದೇ. ಇದಲ್ಲದೆ ಸಮುವೇಲನೂ ಅವನ ತರವಾಗಿ ಬಂದ ಪ್ರವಾದಿಸಿದ ಎಲ್ಲಾ ಪ್ರವಾದಿಗಳು ಸಹ ಈಗಿನ ದಿನಗಳ ವಿಷಯವಾಗಿ ತಿಳಿಸಿದ್ರು. ನೀವು ಪ್ರವಾದಿಗಳ ಶಿಷ್ಯರು, ದೇವರ ಮತ್ತು ಪಿತೃಗಳ ಸಂಗಡ ಮಾಡಿಕೊಂಡ ಒಡಂಬಡಿಕೆಗೆ ಬಾಧ್ಯರು ಆಗಿದ್ದೀರಿ. ಆತನು ಅಬ್ರಾಹ್ಮನಿಗೆ ನಿನ್ನ ಸಂತತಿ ಮೂಲಕ ಭೂಲೋಕದಲ್ಲಿ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿ ಆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನಲ್ಲ. ಅಂದ್ರೆ ಯೇಸು ಸ್ವಾಮಿಯ ಮೂಲಕವಾಗಿ ಅಬ್ರಹಾಮನಿಗೆ ಹೇಳಿದಂತಹ ಮಾತನ್ನ ಆತನು ನೆರವೇರಿಸಿಕೊಡ್ತಾನೆ ಎಂಬುದನ್ನ ಯೇಸು ಸ್ವಾಮಿಯಲ್ಲಿ ನಾವು ಕಾಣ್ತೇವೆ. ಆದ ಕಾರಣ ನೀವೇನಾಗಿದ್ದೀರಿ ಅಂತಂದ್ರೆ ಈ ಸಂತತಿ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೆ ಆಶೀರ್ವಾದ ಉಂಟಾಗ್ಬೋದು. ಅಬ್ರಾಹ್ಮನ ಸಂತತಿ ಯೇಸು ಸ್ವಾಮಿ ಆತನು ಏನಾಗಿದ್ದಾನಂತಂದ್ರೆ ಎಲ್ಲರಿಗೂ ಆಶೀರ್ವಾದ ಉಂಟು ಮಾಡುವಂತವನಾಗಿದ್ದಾನೆ ಎಂದು ಹೇಳಿ ಆ ಒಡಂಬಡಿಕೆಯನ್ನು ಮಾಡಿಕೊಂಡನಲ್ಲ. ದೇವರು ಅಬ್ರಾಹ್ಮನ್ ಕೂಡ ಮಾಡಿಕೊಂಡಂತಹ ಒಡಂಬಡಿಕೆಯನ್ನ ಇಲ್ಲಿ ಪೇತ್ರನು ನೆನಪಿಸಿಕೊಡ್ತಾ ಇದ್ದಾನೆ. ಮೊದಲು ನಿಮಗಾಗಿಯೇ ದೇವರು ತನ್ನ ಸೇವಕನನ್ನ ಏರ್ಪಡಿಸಿ ಈತನು ನಿಮ್ಮಲ್ಲಿ ಪ್ರತಿಯೊಬ್ಬನನ್ನು ಅವನವನ ಕೆಟ್ಟ ನಡತೆಗಳಿಂದ ತಿರುಗಿಸಿ ನಿಮ್ಮನ್ನು ಆಶೀರ್ವದಿಸಬೇಕೆಂದು ಆತನನ್ನು ಕಳಿಸಿಕೊಟ್ಟಿದ್ದಾನೆ ಎಂಬುದಾಗಿ
ಅಲ್ಲಿ ಇದ್ದಂತಹ ಕೂಡಿದಂತಹ ಎಲ್ಲಾ ಜನರಿಗೆ ಹೇಳುವುದನ್ನ ನಾವು ನೋಡುವಾಗ ಎಷ್ಟು ಸರಳವಾಗಿ ಸುಂದರವಾಗಿ ಸುವಾರ್ತೆಯನ್ನ ಹೇಳ್ತಾನೆ, ಅದರ ವಿವರಣೆಯನ್ನು ಹೇಳ್ತಾನೆ ಮತ್ತು ಅದಕ್ಕೆ ಪ್ರೋತ್ಸಾಹ ಕೊಡ್ತಾನೆ. ನೀವೇನ್ ಮಾಡ್ರಿ, ತಿರುಗ್ರಿ, ಪಶ್ಚಾತ್ತಾಪ ಪಡ್ರಿ, ರಕ್ಷಣೆ ಹೊಂದ್ರಿ, ಹೊಸ ಜೀವಿಗಳಾಗ್ರಿ. ಆಗ ನಿಮಗೆ ಏನಾಗ್ತದೆ ಅಂತಂದ್ರೆ ಎಲ್ಲಾ ಒಳ್ಳೆ ವಿಷಯಗಳು ನಿಮ್ ಜೀವನದಲ್ಲಿ ಆಗ್ತಾ ಹೋಗ್ತವೆ. ಸಂತೋಷ, ಸಮಾಧಾನ ಇವೆಲ್ಲ ನಿಮ್ಗೆ ಸಿಗ್ತವೆ ಎಂಬುದಾಗಿ, ಶಾಂತಿ, ಸಮಾಧಾನ ಇವೆಲ್ಲವುಗಳು ನಿಮ್ಗೆ ಸಿಗ್ತವೆ. ಆಗ ನೀವು ಸಮಸ್ತವನ್ನ ಸರಿ ಮಾಡುವನು ಎಂಬುದಾಗಿ ಆತನು ಹೇಳ್ತಾನೆ. 22-24 ವರ್ಷ ನೋಡುವಾಗ ಅಲ್ಲಿ ಮೋಶೆಯ ವಿಷಯವಾಗಿ ಹೇಳ್ತಾನೆ, ಸಮುವೇಲನ ವಿಷಯವಾಗಿ ಹೇಳ್ತಾನೆ. ಇನ್ನು ಎಲ್ಲಾ ಪ್ರವಾದಿಗಳು ಯೇಸುಸ್ವಾಮಿ ಬಗ್ಗೆ ಹೇಳಿದ್ದನ್ನು, ಬೇರೆ ಬೇರೆ ಪ್ರವಾದಿಗಳು ಹೇಳಿದ್ದನ್ನ ಅಲ್ಲಿ ಆತನು ಉಲ್ಲೇಖಿಸ್ತಾನೆ. ಈ ರೀತಿಯಾಗಿ ಯೇಸು ಸ್ವಾಮಿಯನ್ನ ನಂಬಿದವರಿಗೆ ಅಂತಹ ದೊಡ್ಡ ಆಶೀರ್ವಾದ, ಆತನ ಮೂಲಕವಾಗಿಯೇ ಆಶೀರ್ವಾದ, ಹೊರತು ಬೇರೆ ಯಾರ ಮೂಲಕವಾಗಿ ಸಿಗುವುದಿಲ್ಲ. ನಾವೇನೋ ಸ್ವಸ್ಥ ಮಾಡಿದ್ದೇವೆ, ಆದ್ರೆ ಅದು ಯೇಸು ಸ್ವಾಮಿಯ ಶಕ್ತಿಯಿಂದಲೇ ಮತ್ತು ಆ ಹುಟ್ಟುಕೂಡನ ನಂಬಿಕೆಯಿಂದಲೇ ಎಂಬುದಾಗಿ ಹೇಳಿ ಆ ಮಾತುಗಳನ್ನ ಈ 3ನೇ ಅಧ್ಯಾಯದಲ್ಲಿ ಆತನು ಮುಗಿಸ್ತಾನೆ. ಆದ ಕಾರಣ ಈ ಎಲ್ಲಾ ವಿಷಯಗಳನ್ನ ನಾವು ತಿಳ್ಕೊಂಡಿರುವಾಗ ನಮ್ಮ ವಿಷಯವಾಗಿ ನಾವೇನು ಎಂಬುದನ್ನು ಸಹ ನಾವು ಅಲ್ಲಿ ತಿಳ್ಕೊಳ್ಬೇಕಾದದನ್ನು ನಾನು ನಿಮಗೆ ಈಗಾಗಲೇ ಹೇಳಿದ್ದೇನೆ. ಆದ ಕಾರಣ ನಾನು ರಿಪೀಟ್ ಮಾಡೋದಿಲ್ಲ. ಆದ ಕಾರಣ ಇದನ್ನು ಓದಿ ಇದರಲ್ಲಿರ್ತಕ್ಕಂಥ ಆಳವಾದ ವಿಷಯಗಳನ್ನು ತಿಳ್ಕೊಂಡು ಯಾವ ರೀತಿಯಾಗಿ ದೇವರ ಯೋಜನೆಗಳು ಆಗ್ತಾ ಹೋದವು, ಅಪೊಸ್ತಲರ ಕೃತ್ಯದಲ್ಲಿ ನೆರವೇರ್ತಾ ಹೋದವು, ಆಶೀರ್ವಾದ ಸಿಗ್ತಾ ಹೋಯ್ತು, ಸಭೆ ಬೆಳೀತಾ ಹೋಯ್ತು, ಅದ್ಭುತಗಳು ನಡೀತಾ ಹೋದವು, ಇವೆಲ್ಲವುಗಳನ್ನ ದೇವರು ನಮ್ಗೆ ತೋರಿಸ್ತಾ ಇದ್ದಾನೆ. ಆದ ಕಾರಣ ಪ್ರಾರ್ಥನಾ ಪೂರ್ವಕವಾಗಿ ಈ ಅಭ್ಯಾಸವನ್ನ ಮುಂದುವರಿಸುವುದಕ್ಕಾಗಿರುವಂತೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ.